Hi dear students, welcome back once again to our social science class. Today I am going to continue history part. In that, see, 7th chapter, that is freedom movement. See, up to 1857, the first war of Indian independence, 1857 revolt ಇದೆಯಲ್ಲ, ಸೊ ಅಲ್ಲಿವರೆಗೆ ಇಂಡಿಯಾದ ಫೈಟು ಬ್ರಿಟಿಷರ ವಿರುದ್ಧ ಒಂದು ಮೆಥಡಲ್ಲಿರುತ್ತೆ. ಸೊ ಆ ನಂತರ ಮೆಥಡ್ ಚೇಂಜಸ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ ಆಫ್ ಮೆಥಡ್. ಸೊ ಇನ್ನು ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ಒಟ್ಟಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಇದೆಯಲ್ಲ ಆ ರೀತಿ ಇರುತ್ತೆ. ಸರ್ ಹೆಂಗೆ ಸರ್ ಆ ರೀತಿ ಕಂಪೇರ್ ಮಾಡ್ತಾಯಿದ್ದೀರಾ? ಎಸ್, ನೀವು ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ನೋಡಿರ್ತೀರ, ಎಲ್ಲ ಒಂದೇ ಥರ ಏನು ಕ್ರಿಕೆಟ್ ಬ್ಯಾಟಿಂಗ್ ಮಾಡೋದಿಲ್ಲ. ಸೊ ಒಬ್ಬರು ಬರ್ತಾರೆ, ಕೂಲಾಗಿ ಬ್ಯಾಟಿಂಗ್ ಮಾಡ್ತಾರೆ, ಡಿಫೆನ್ಸಿವ್ ಆಟ ಆಡ್ತಾರೆ. ಸೊ ನಮಗೂ ಡ್ಯಾಮೇಜ್ ಆಗ್ಬೋದು, ನಮ್ಮ ಟೀಮ್ಗೂ ಏನು ಹೊಡ್ತಾ ಬೀಳಬಾರ್ದು, ವಿಕೆಟ್ ಹೋಗಬಾರ್ದು, ನಿಧಾನಕ್ಕೆ ರನ್ ಬಂದರೂ ಪರವಾಗಿಲ್ಲ ಆ ರೀತಿ. ಇನ್ನು ಕೆಲವರು ಬರ್ತಾರಪ್ಪ ರಾಣ ಬರೀ 4-6 ಬೀಳ್ತಾ ಇರೋದೇ ಬಿದ್ದರೆ, ಅವರಿರೋದು ಸ್ವಲ್ಪ ಓವರ್ ಗಂಟೆ ಮಾತ್ರ ಇರ್ತಾರೆ, ಬಟ್ ಇರೋವರೆಗೂ ದೊಡ್ಡದಾಗಿ ಗರ್ಜಿಸ್ತಾರೆ. ಓಕೆ, ನೋಡೋರ್ಗಂತ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ವಾ ಸೂಪರಪ್ಪ ಅಂತೇಳಿ ಅಂತ ಕ್ಯೂರಿಯಸ್ ಆಗಿರ್ತೀವಲ್ವ. ಹಾಗೆ ನೋಡೋಣ, ನಮ್ಮ ಇಂಡಿಯಾದ ಫ್ರೀಡಮ್ ಮೂಮೆಂಟ್ 1885ಇಂದ 1947ವರೆಗೆ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋವರೆಗೆ ಯಾವ ರೀತಿ ಚೇಂಜಸ್ ಆಗುತ್ತೆ. ನಮ್ಮ ಕ್ರಿಕೆಟ್ನ ಒಂದು ಕಂಪ್ಯಾರಿಸನ್ ತೊಗೊಂಡು ಹೋಗ್ತಾ ಇರ್ತೀನಿ. ಲೆಟ್ಸ್ ಸಿ ಹೌ ವಿಲ್ ಬಿ. ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಸಿಗದೇ ಇರುವಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳು ಸಿಗ್ಬೋದು. ಎಲ್ಲೆಲ್ಲಿ ಫ್ರೀಯಾಗಿ ಸಿಗುತ್ತೋ, ಎಲ್ಲೆಲ್ಲಿ ಹೇಳ್ಬೇಕು ಅನ್ಸುತ್ತೋ ಅಲ್ಲಿ ಹೇಳ್ತೀನಿ, ಎಲ್ಲೆಲ್ಲಿ ಹೇಳ್ಬಾರ್ದು ಅಂತ ಅನ್ಸುತ್ತೋ, ಕೆಲವೊಂದು ಸತ್ಯಗಳಿದ್ದರೂ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ, ಹಂಗೆ ಸ್ಕಿಪ್ ಮಾಡಿ ಹೋಗ್ತೀನಿ. ಬಟ್ ಟೆಕ್ಸ್ಟ್ ಬುಕ್ನ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ, ಎಸ್, ಸೊ ಬಿ ರೆಡಿ. ಸೊ ಎಸ್ ಸ್ಟೂಡೆಂಟ್ಸ್, ಇವಾಗ ಏನಂತಂದರೆ ನೋಡಿ, ಈ ಥರದ್ದು PPT ಏನು ಮಾಡಿದ್ದೀನಿ ಇದನ್ನು ನಾನೇ ಮಾಡಿದ್ದೀನಿ. ಕಲರ್ಫುಲ್ಲಾಗಿಲ್ಲ, ಓಕೆ, ಡಿಸೈನ್ ಕಲರ್ಫುಲ್ಲಾಗಿ, ಯಾಕೆಂದರೆ ಟೈಮ್ ಕೂಡ ಇಲ್ಲ ಅಷ್ಟನ್ನೆಲ್ಲ ಮಾಡ್ತಾ ಕೊಡಲಿಕ್ಕೆ. ನಿಮಗೆ ಮೇಯ್ನಾಗಿ ಏನು ಬೇಕು, ಎಕ್ಸಾಮ್ಗೋಸ್ಕರ ಬೇಕಲ್ಲ, ಸೊ ಅದಕ್ಕೋಸ್ಕರ ಪಾಯಿಂಟ್ಸ್ ಥರ ಎಕ್ಸ್ಪ್ಲನೇಷನ್ ಮಾಡಿಕೊಟ್ಟಿದ್ದೀನಿ. ಫ್ರೀ ಆದಮೇಲೆ ನೆಕ್ಸ್ಟ್ ಇಯರ್ನಲ್ಲಿ ಇನ್ನೊಂದು ರೀಡಿಸೈನ್ ಬೇಕಾದ್ರೆ ಮಾಡೋಣ, ಪಾಯಿಂಟ್ಸ್ ಇರ್ತದೆ. ಬಟ್ ನಾವು ಐ ವಿಲ್ ಫೋಕಸ್ ಅಪಾನ್ ಯುವರ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ ಫೋಕಸ್ ಮಾಡಿ ಪಾಯಿಂಟ್ಸ್ ಕೊಡ್ತಾ ಹೋಗ್ತೀನಿ. ಲೆಟ್ಸ್ ಸಿ, ಫಸ್ಟ್ ದ ರೈಸ್ ಆಫ್ ನ್ಯಾಷನಲಿಸಮ್. ನಮ್ಮ ನ್ಯಾಷನಲಿಸಮ್ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯಿತು? ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯತೆ ಅಂತಂತೀವಿ. ಅಂದರೆ ಒಂದು ದೇಶದ ಬಗ್ಗೆ ಗೌರವ ಇರ್ತದೆ ನೋಡಿ, ರಾಷ್ಟ್ರೀಯತೆ. ನಮ್ಮ ದೇಶಪ್ಪ ಇದು ಅಂತ ಹೇಳ್ತೀವಲ್ವಾ, ಹಾಗೆ ನಮ್ಮದು ಒಂದು ದೇಶ ಹಿಂಗೆ ಬೈಕೊಂಡು ಕೂರೋದಿಲ್ಲ, ನಮ್ಮ ದೇಶ ಇದು. ಅಫ್ಕೋರ್ಸ್ ನಮ್ಗೆ ಬೇಕಾಗಿರೋಂಥ ಎಲ್ಲ ಏನಿರೋದಿಲ್ಲ ಇಲ್ಲಿ, ಕೆಲವೊಮ್ಮೆ ಮೋಸ ಅನ್ಯಾಯ ಎಲ್ಲ ನಡೀತಾ ಇರ್ತದೆ. ಆದರೂ ನೀನೇನು ಕೊಟ್ಟೆ ನಿಮ್ಮ ದೇಶಕ್ಕೆ? ಅವನೇನೋ ಆ ರೀತಿ ಅನ್ಯಾಯ ಮಾಡ್ದ, ಇವನೇನೋ ಈ ರೀತಿ ಅನ್ಯಾಯ ಮಾಡ್ದ, ದೇಶಕ್ಕೆ ಮೋಸ ಮಾಡ್ದ, ಸರಿ ನೀನೇನು ಕೊಟ್ಟೆ ದೇಶಕ್ಕೆ? ಹೌದಾನೆ? ಲೆಟ್ಸ್ ಥಿಂಕ್ ಲೈಕ್ ದ್ಯಾಟ್. ಹಾಗಾದರೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ. ಸೊ ಈ ರೀತಿ ನಮಗೆ ನಮ್ಮದು ಅನ್ನೋದು ಒಂದು ದೇಶ ಇದೆ, ನಾನು ಆ ದೇಶಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ಯೋಚನೆ ಇದೆಯಲ್ಲ, ಅದನ್ನೇ ನಾವು ನ್ಯಾಷನಲಿಸಮ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯ ಯೋಚನೆ ನಮ್ಮ ಭಾರತದಲ್ಲಿ ಯಾವಾಗಿಂದ ಬೆಳೀತಾ ಬಂತು? ಓಕೆ, ಎಸ್, ಇಲ್ಲಿ ಪಾಯಿಂಟ್ಸ್ಗಳಿದೆ, ಇಂಟ್ರಡಕ್ಷನ್ ಪಾಯಿಂಟ್ಸ್ಗಳಿದ್ದೀವಿ. ಡ್ಯೂರಿಂಗ್ ದ ಸೆಕೆಂಡ್ ಹಾಫ್ ಆಫ್ 19th century ಅಂದರೆ ನೀವೀಗ 1800 ಅಂತ ಬರ್ಕೋಬೇಕು, ಸೆಕೆಂಡ್ ಹಾಫ್ ಅಂತ ಕೊಟ್ಟಿದ್ದಾರೆ ಅದಾದಮೇಲೆ. ಸೊ ಆ ರೀತಿ ಅಂದಾಗ 1850 ನಂತರ ಅಂತ. ಓಕೆ, 1850 ನಂತರ, ಹಾಗೆ 1850 ಆನ್ವರ್ಡ್ಸ್ ಅಂತ ಬರ್ಕೊಳ್ಳಿ ಇಲ್ಲಿ ಬೇಕಾದರೆ ಬ್ರ್ಯಾಕೆಟ್ನಲ್ಲಿ. 19th century, ಮೆನಿ ಡೆವಲಪ್ಮೆಂಟ್ಸ್ ಲೈಕ್ ಎಕ್ಸ್ಪ್ಯಾನ್ಷನ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ರೋಡ್ಸ್. ಕಮ್ಯುನಿಕೇಷನ್ನು ತುಂಬ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಹೇಳ್ತೀವಲ್ಲ, ಅದು ಪೋಸ್ಟ್ ಆಫೀಸ್ ಇರ್ಬೋದು, ಟೆಲಿಗ್ರಾಫ್ ಅಂತ ಹೇಳ್ತಾರೆ, ಈ ರೀತಿ ಆ ಥರ ಕಮ್ಯುನಿಕೇಷನ್ ನೆಟ್ವರ್ಕು ಎಕ್ಸ್ಪ್ಯಾಂಡ್ ಆಗುತ್ತೆ. ರೋಡ್ಗಳು, ಎಷ್ಟೊಂದು ಕಡೆ ರೋಡೇ ಇರೋದಿಲ್ಲ, ರೋಡ್ಗಳನ್ನ ಹಾಕ್ಕೊಡ್ತಾರೆ, ಕನೆಕ್ಷನ್ ಮಾಡ್ತಾರೆ ಸಿಟಿಗಳಿಗೆಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಇಂಗ್ಲೀಷ್ ಎಜುಕೇಷನ್, ಸೊ ಇಂಗ್ಲೀಷ್ನ ಎಜುಕೇಷನ್ ತುಂಬ ಜನಕ್ಕೆ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಜರ್ನಲಿಸಮ್, ಪತ್ರಿಕೆಗಳು ಬರ್ತವೆ, ನ್ಯೂಸ್ ಪೇಪರ್ಗಳು, ಹೀಗಾಗಿ ಏನೇನು ವಿಚಾರ ನಡೀತಾರೆ ಅದನ್ನು ಬರೀತಾರೆ, ಓದ್ತಾರೆ, ತಿಳ್ಕೊತಾರೆ, ಹಾಗೆ. ಆ್ಯಂಡ್ ದ ಬರ್ತ್ ಆಫ್ ಕಲ್ಚರಲ್ ಅಸೋಸಿಯೇಷನ್ಸ್ ಕ್ಯಾನ್ ಬಿ ವಿಟ್ನೆಸ್ಡ್. ಎಷ್ಟೊಂದು ಸಂಘಟನೆ ಅಂತ ಹೇಳ್ತೀವಲ್ವ, ಸಂಘಗಳು, ಸಾಂಸ್ಕೃತಿಕ ಸಂಘಗಳು, ನಮ್ಮ ಭಾರತದ ಬಗ್ಗೆ ಅದರ ಕಲ್ಚರ್ನ ಹೇಳುವಂಥ ಸಂಘಗಳು ಎಸ್ಟಾಬ್ಲಿಷ್ ಆಗ್ತವೆ. ಸೊ ಇವೆಲ್ಲದರ ಪರಿಣಾಮವಾಗಿ ನಮಗೆ ನಮ್ಮದು ಒಂದು ದೇಶ, ನಮ್ಮದು ಒಂದು ಭಾರತ, ಈ ರೀತಿಯ ಕಾನ್ಸೆಪ್ಟು ನಿಧಾನಕ್ಕೆ ಎಲ್ಲ ಕಡೆ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ 1857. ಸೊ ಈ ವರ್ಷದಲ್ಲಿ 1857ನಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತು. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತರಬೇಕಂತೇಳಿ ಮೊದಲ ಹೋರಾಟ ನಡೀತು. ಈ ರೀತಿ ಇಂಡಿಯನ್ಸ್ ಹೇಳ್ಕೊಂಡಿರೋದು. ಬಟ್ ಬ್ರಿಟಿಷರು ಆ ರೀತಿ ಹೇಳೋದಿಲ್ಲ. ಏನು ಹಂಗಾರೆ ಇಂಡಿಯಾ ಪೂರ್ತಿ ನೀವು ಪಾರ್ಟಿಸಿಪೇಟ್ ಮಾಡಿಬಿಟ್ರಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಅನ್ನೋಕ್ಕೆ? ಸೊ ಯಾರೋ ಅಲ್ಲೊಬ್ರು ಝಾನ್ಸಿ ರಾಣಿ ಅಂತಿದ್ರು, ಅವ್ರು ಝಾನ್ಸಿ ಮಿಸ್ ಆಯ್ತಲ್ಲಪ್ಪ ಅನ್ನೋದಕ್ಕೋಸ್ಕರ ಅವ್ರು ಫೈಟ್ ಮಾಡ್ಕೊಂಡ್ರಿ, ದೇಶಕ್ಕೋಸ್ಕರ ಅಂತೇನಿಲ್ಲ.
ಹಾಗೆ ನೆಕ್ಸ್ಟ್ ಇನ್ನೊಬ್ರು ಯಾರೋ ಇದ್ದರು, ನಾನಾ ಸಾಹೇಬ್ ಅಂತ, ಅವ್ನಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಅಂತೇಳಿ ಅವ್ನು ಫೈಟ್ ಮಾಡ್ದ. ಹೀಗೆ ಒಬ್ಬೊಬ್ಬರು ಅವ್ರಿಗಾಗಿರೋ ಅನ್ಯಾಯದ ವಿರುದ್ಧ ಫೈಟ್ ಮಾಡಿದ್ರೆ ಹೊರತು ಏನು ದೊಡ್ಡದಾಗಿ ದೇಶ ಅಂತ ಏನು ಫೈಟ್ ಮಾಡಿಲ್ಲ. ಈ ರೀತಿ ಬ್ರಿಟಿಷರು ಹೇಳ್ತಾರೆ. ನಾನು ಹೇಳ್ತಲ್ಲಪ್ಪ, ಓಕೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಎಸ್, ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ. ಓಕೆ, ನೆಕ್ಸ್ಟು ಆ ರೀತಿ ಹೇಳಿದವ್ರು ಯಾರಂತಂದರೆ ವಿ.ಡಿ. ಸಾವರ್ಕರ್ ಅಂತ ಬರ್ತಾರೆ. ಅವರು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಅವ್ರು ಹೇಳಿರೋದು ಆ ರೀತಿ. ಬಟ್ ಬ್ರಿಟಿಷರು ಅದನ್ನು ಸಿಪಾಯಿ ಮಿಟಿನಿ ಅಂತ ಕರೀತಾರೆ. ಎಷ್ಟು ಸ್ವಲ್ಪ ಜನ ಸೋಲ್ಜರ್ಸ್ಗಳು ಸೇರ್ಕೊಂಡು ಮಾಡಿರೋದು ಅಷ್ಟೇ, ಆ ರೀತಿ ಹೇಳ್ತಾರೆ. ಬಟ್ ಎನಿವೆ, ಈ ರೀತಿ 1857 ಒಟ್ಟಾರೆಯಾಗಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತು, ಹೌದಲ್ವಾ? ಅದಾದ ನಂತರ ಎಂಡೆಡ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಆವಾಗ ಇಂಗ್ಲೆಂಡಿಂದ ಬಂದು ಕಂಪ್ನಿಯವ್ರು ಏನು ರೂಲ್ ಮಾಡ್ತಿರೋ ಅದು ಕಂಪ್ನಿ ರೂಲ್ ಎಂಡ್ ಆಯಿತು. ನೆಕ್ಸ್ಟ್ ಹಂಗಾದ್ರೆ ಯಾರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಮೇಡಮ್ ಜಿ ಇದ್ದರು, ಕ್ವೀನ್ ವಿಕ್ಟೋರಿಯಾ ಅವರು. ಸೊ ಕ್ವೀನ್ ವಿಕ್ಟೋರಿಯಾ ಇವರು ಡೈರೆಕ್ಟ್ ರೂಲ್ನ ತೊಗೊತಾರೆ. ಸೊ ಇನ್ನು ಮುಂದೆ ಕಂಪ್ನಿಯರೇನು ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ಗಳು ಬಂದು ನಿಮ್ಮನ್ನು ರೂಲ್ ಮಾಡಲ್ಲ, ನಾನೇ ಸ್ವತಃ ಲೀಡ್ ಮಾಡ್ತೀನಿ, ನಮ್ಮ ಇಂಗ್ಲೆಂಡ್ನ ಸರ್ಕಾರ ನಿಮ್ಮನ್ನು ನೋಡ್ಕೊಳ್ಳುತ್ತೆ ಅನ್ನೋ ರೀತಿ ಹೇಳಿದಾಗ ಭಾರತೀಯರು ಸ್ವಲ್ಪ ಒಪ್ಕೊತಾರೆ ಅದನ್ನ. ಯಾಕೆಂದರೆ ಯೋಚನೆ ಮಾಡಿ, ಯಾರೋ ಕೆಲವರು ಬಿಸ್ನೆಸ್ ಮಾಡೋರು ಬಂದು ನಮ್ಮನ್ನು ರೂಲ್ ಮಾಡೋದಾಗಿರುತ್ತೆ, ಅಥವಾ ಯಾವುದೋ ಒಂದು ದೇಶದ ಸರ್ಕಾರ ನಮ್ಮನ್ನು ರೂಲ್ ಮಾಡೋದಾಗಿರುತ್ತೆ, ಹೌದಾನೆ? ಎಸ್, ಅದು ಬೆಟರ್ ಅನಿಸುತ್ತೆ. ಸೊ ಈ ರೀತಿ ಚೇಂಜಸ್ ಆಗುತ್ತೆ. ಕಂಪ್ನಿ ರೂಲ್ ಎಂಡ್ ಆಗುತ್ತೆ. ದ ರೂಲ್ ಆಫ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ಇನ್ 1858 ಬಿಗ್ಯಾನ್, ಪ್ರಾರಂಭ ಆಗುತ್ತೆ. ಆ್ಯಕ್ಟ್ ಆಫ್ 1861. ನೆಕ್ಸ್ಟ್ 1861 ಒಂದು ಆ್ಯಕ್ಟ್ ಅಂತ ತರ್ತಾರೆ ಅವರು, ಅಶರ್ಡ್ ಅಂತಂದರೆ ಅವಕಾಶನ ಕಲ್ಪಿಸಿತು. ಗೇವ್ ಅಪಾರ್ಚುನಿಟಿಯಿಂದ ಬೇಕಾದ್ರೆ ಬರ್ಕೋಬೋದು ಇದಕ್ಕೆ ಮೀನಿಂಗನ್ನು ನೀವು. ದ ಪಾರ್ಟಿಸಿಪೇಷನ್ ಆಫ್ ಇಂಡಿಯನ್ಸ್ ಇನ್ ಲೆಜಿಸ್ಲೇಷನ್ ಪ್ರೋಸೆಸ್. 1861 ಒಂದು ಆ್ಯಕ್ಟ್ ಅಂತಂದು ಇನ್ನು ಮುಂದೆ ಯಾವುದೇ ರೂಲ್ಸ್ ಮಾಡುವಾಗ ಇಂಡಿಯನ್ಸು ಕೂಡ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ಬೋದು. ಏನು ಕಂಪ್ಲೀಟ್ ಆಗಲ್ಲ, ಸ್ವಲ್ಪ ಪರ್ಸೆಂಟ್ ಇಂಡಿಯನ್ಸು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ ಒಂದು ಅವಕಾಶ ಕೊಡ್ತಾರೆ. ಸೊ ಇಲ್ಲಿವರೆಗೆ ಬ್ರಿಟಿಷ್ ಕಂಪ್ನಿನೇ ಎಲ್ಲ ರೂಲ್ಸ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಇನ್ನು ಮುಂದೆ ಇಲ್ಲ, ಇಂಡಿಯನ್ಸ್ನೂ ಕೂಡ ಸ್ವಲ್ಪ ತಗೊತೀವಿ, ಅವರು ಕೂಡ ಸಜೆಷನ್ ಕೊಡ್ಬೋದು, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಈ ರೀತಿ ಅವಕಾಶ ಕೊಡುತ್ತೆ. ಸೊ ಕ್ವಶನ್ ಮೇ ಕಮ್, ಅಕಾರ್ಡಿಂಗ್ ಟು ವಿಚ್ ಆ್ಯಕ್ಟ್ Indians got opportunity to participate in legislation process? 1861 Act. Okay? Yes. Next, Indian National Congress. Yes, ಇಂಡಿಯಾದಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತ ಅನ್ಬೋದು ಇದನ್ನು. ಸೊ ನೋಡೋಣ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾಕೆ ಎಸ್ಟಾಬ್ಲಿಷ್ ಆಯಿತು, ಯಾರು ಎಸ್ಟಾಬ್ಲಿಷ್ ಮಾಡಿದ್ರು, ಅದರಿಂದ ಆದಂಥ ಬೆನಿಫಿಟ್ಸ್ ಏನು, ಹಾಗೆ ಅದರಲ್ಲಿ ಏನಾದರೂ ಕೆಲವೊಂದು ವೀಕ್ನೆಸ್ ಇತ್ತಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗಡೆ, ಅದನ್ನು ನೋಡೋಣ. The first war of Indian independence in 1857 led to the development of political awakening in India. 1857 ನಡೆದಂಥ ರಿವೋಲ್ಟಿಂದ ಭಾರತದಲ್ಲಿ ಒಂದು ರಾಜಕೀಯವಾಗಿ ಏನೋ ಒಂದು ಅವೇಕನಿಂಗ್ ಆಗುತ್ತೆ, ಎಚ್ಚರ ಆಗುತ್ತೆ ಎಲ್ಲರಿಗೂ ಕೂಡ. ನಿದ್ದೆಯಲ್ಲಿ ಬಿದ್ದಂಗೆ ಇದ್ದಂಥವ್ರು ಈಗೆಲ್ಲ ಎಚ್ಚರ ಆದಂಗೆ ಆಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ನಮ್ಮದು ಒಂದು ದೇಶ, ಭಾರತ ಅನ್ನೋ ದೇಶ, ಎಲ್ಲಿಂದಲೂ ಬಂದವರು ನಮ್ಮನ್ನೆಲ್ಲ ರೂಲ್ ಮಾಡ್ತಾ ಇದ್ದಾರೆ, ನಾವು ಒಗ್ಗಟ್ಟಾಗಬೇಕು, ನಾವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲ ಅವೇಕನಿಂಗ್ ಸ್ಟಾರ್ಟ್ ಆಗುತ್ತೆ, ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆನಿ ಎಜುಕೇಟೆಡ್ ಯೂತ್ಸ್ ಪ್ರೊವೈಡೆಡ್ ಲೀಡರ್ಶಿಪ್. ಯಾರ್ಯಾರು ಓದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವ್ರು ಇವಾಗ ಲೀಡರ್ಶಿಪ್ನ ಕೊಡ್ತಾರೆ, ಮುಂದೆ ಬರ್ತಾರೆ, ಜವಾಬ್ದಾರಿನ ತಗೊತಾರೆ. ಟು ವೇರಿಯಸ್ ಅಸೋಸಿಯೇಷನ್ಸ್ ವಿಚ್ ಹ್ಯಾಡ್ ನ್ಯಾಷನಲಿಸ್ಟಿಕ್ ಔಟ್ಲುಕ್. ಎಷ್ಟೊಂದು ಸಂಘಗಳನ್ನ ಸ್ಥಾಪನೆ ಮಾಡಿ ಆ ಸಂಘಗಳೆಲ್ಲ ಏನು ಮಾಡ್ತಾರೆ ಅಂದರೆ ನ್ಯಾಷನಲಿಸ್ಟಿಕ್ ಔಟ್ಲುಕ್, ದೇಶ ಫಸ್ಟು, ದೇಶದ ಬಗ್ಗೆ ಯೋಚನೆ ಮಾಡುವಂಥ ಔಟ್ಲುಕ್ ಅವ್ರಿಗೆ ಸಿಗುತ್ತೆ. ಸೊ ಆ ರೀತಿ ಸಂಘಗಳು ಯಾವ್ಯಾವು, ದೇಶ ಅನ್ನೋದನ್ನ ಫಸ್ಟು ಗುರಿಯಾಗಿಟ್ಕೊಂಡಂಥ ಸಂಘಗಳು ಯಾವ್ದಾವುದು ನೀವು ಕೇಳಿರ್ತೀರ. ಲಿಂಗಾಯತರ ಸಂಘ, ಒಕ್ಕಲಿಗರ ಸಂಘ, ಕುರುಬರ ಸಂಘ, ಗಾಣಿಗರ ಸಂಘ, ಈ ರೀತಿ ಜಾತಿಗಳ ಸಂಘ ಇರ್ತಾವಲ್ಲ ಹಾಗೆ. ಸೊ ಆ ರೀತಿ ಜಾತಿ ಸಂಘ ಅಲ್ಲ, ಜಾತಿ ಸಂಘನ ಬಿಟ್ಟು ದೇಶ ಅಂಥೇಳಿ ಯೋಚನೆ ಇಟ್ಕೊಂಡಂಥ ಸಂಘಗಳು ಯಾವ್ದ್ಯಾವುದು ನೋಡಿ. ದ ಹಿಂದೂ ಮೇಳ, ಇದು ಹಿಂದೂ ಅಂತ ಹೆಸರು ಕೊಟ್ಕೊಂಡಿದ್ದಾರೆ, ಧರ್ಮದ ಹೆಸರು ಕೊಟ್ಟಿದ್ದಾರೆ, ಬಟ್ ಹಿಂದೂ ಧರ್ಮದ ಬಗ್ಗೆ ಅಂತಲ್ಲ, ಇದು ದೇಶದ ವಿಚಾರ ಅಷ್ಟೇ. ಓಕೆ. ಆಲ್ ಇಂಡಿಯನ್ ಅಸೋಸಿಯೇಷನ್ಸ್. ಇಂಡಿಯನ್ ಅಸೋಸಿಯೇಷನ್ ಅಂದರೆ ಎಲ್ಲ ಇಂಡಿಯನ್ಸು ಸೇರ್ಕೊಂಡಂಗೆ ಏನೋ ಥರ ಒಂದು ಹೆಸರು ಕೊಟ್ಟಿದ್ದಾರೆ, ಇದು ಸೆಕೆಂಡ್. ನೆಕ್ಸ್ಟ್ ಪೂನಾ ಪಬ್ಲಿಕ್ ಸಭಾ. ಪೂನಾ ಎಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ ಅಲ್ವಾ, ಅವರು ಕಟ್ಕೊಂಡಂಥ ಒಂದು ಸಂಘ. ನೆಕ್ಸ್ಟ್ ಇಂಡಿಯನ್ ಅಸೋಸಿಯೇಷನ್. ಈ ರೀತಿ ಈ 4 ಸಂಘಟನೆಗಳು, ಅಸೋಸಿಯೇಷನ್ಸ್ಗಳು ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆಗೋಕ್ಕಿಂತ ಮುಂಚೆ ಇದ್ದಂಥವು. ನೆಕ್ಸ್ಟ್ ಈ 4 ಸೇರಿಸಿ ಸ್ವಲ್ಪ ಎಲ್ಲ ಮಿಕ್ಸು ಅಲ್ಲೆಲ್ಲ ಮಾಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ದೊಡ್ಡದು ತರ್ತಾರೆ. ಯಾಕಂತಂದರೆ ಇದೆಲ್ಲ ಚಿಕ್ಕದು, ಇದೊಂದು ಚಿಕ್ಕದಾಗಿ ಹೋರಾಟ ಮಾಡೋದಂಗಿರುತ್ತೆ, ಬಟ್ ಅದ್ರ ಬಗ್ಗೆ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಒಂದು ದೊಡ್ಡದಾಗಿ ಫೈಟ್ ಕೊಡೋದಾಗಿರುತ್ತೆ, ಹೌದಾ? ಎಸ್, ಇದು. ಸೊ ಈ ರೀತಿ ಚಿಕ್ಕದಾಗಿದ್ದಂಥ ಸಂಘಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ, ಅಥವಾ ಸಪ್ರೇಟಾಗಿ ಒಬ್ಬೊಬ್ಬರೇ ಹೋರಾಟ ಮಾಡೋ ಬದಲು ಒಂದು ದೊಡ್ಡದಾಗಿರುವಂಥ ಪಾರ್ಟಿನ ಕಟ್ಕೊಂಡು ಹೋರಾಟ ಮಾಡಿ ಅಂತ
ದಾರಿಯನ್ನು ತೋರಿಸಿದವರು ಅಥವಾ ಎಲ್ಲ ಜನಗಳನ್ನ ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂಥವ್ರು ಯಾರಿರ್ಬೋದು? ಯಾರೋ ನಮ್ಮ ಇಂಡಿಯನ್ಸೇ ಮಾಡಿರ್ಬೇಕಲ್ವ? ವೆಸ್ಟರ್ನ್. ಹಿಂಗಾಗಿ ಬ್ರಿಟಿಷ್ ಅವರನ್ನೇ ಒಬ್ಬ ಬರ್ತಾನೆ, AO ಹ್ಯೂಮ್ ಅಂತೇಳಿ, ಈತ ಆ ರೀತಿ ಮಾಡ್ತಾನೆ. ಯೋಚನೆ ಮಾಡಿರಿ, ಕೆಲವೊಮ್ಮೆ ಅನಿಸುತ್ತೆ, ಸರ್ ಬ್ರಿಟಿಷರನ್ನ ಅಧಿಕಾರಿನೇ ಬಂದು ಬ್ರಿಟಿಷರ ವಿರುದ್ಧ ಐಡಿಯಾ ಕೊಡ್ತಾನೆ, ಸಾಧ್ಯತೆ ಇದೆಯಾ ಆ ರೀತಿ? ಎಸ್, ನಾವು ಹೌದು ಅಂತಲೂ ಅನ್ನೋಕ್ಕಾಗಲ್ಲ, ಇಲ್ಲ ಅಂತಲೂ ಅನ್ನೋಕ್ಕಾಗಲ್ಲ. ಯಾಕಂತಂದರೆ ಎಷ್ಟೋ ಜನ ಬ್ರಿಟಿಷರಿದ್ದರು ಇಂಡಿಯಾದ ಪರವಾಗಿರೋವಂಥವ್ರು. ಒಬ್ಬ ಲಾರ್ಡ್ ರಿಪ್ಪನ್ ಅಂತೇಳಿ ಇರ್ತಾನೆ, ಆತ ಇಂಡಿಯಾದಲ್ಲಿ ಈ ಗವರ್ನರ್ ಜನರಲ್ ವೈಸರಾಯ್ ಈ ರೀತಿ ಹೇಳ್ತಾರಲ್ಲ ಹಾಗೆ ವೈಸರಾಗಿರ್ತಾನೆ. ಅವನು ಇಂಡಿಯಾ ಬಿಟ್ಟು ಹೋಗುವಂಥ ಟೈಮ್ನಲ್ಲಿ ಅವನಲ್ಲಿದ್ದಂಥ ಒಳ್ಳೆತನ ನೋಡಿ ಇಂಡಿಯನ್ಸ್ಗಳು ಅವನಿಗೆ ಆ ರೀತಿಯೇ ಬೆಳಗಿ ಅವನ ಹಣೆಗೆ ನಾಮ ಇಟ್ಟು ಕಳಿಸ್ಕೊಟ್ಟಿರ್ತಾರೆ. ಅಂಥ ಗ್ರೇಟ್ ವ್ಯಕ್ತಿಗಳು ಕೂಡ ಇರ್ತಾರೆ. ಇನ್ನು ಕೆಲವೊಬ್ಬರು ದೊಡ್ಡ ದೊಡ್ಡ ಕೆಟ್ಟ ಕ್ರಿಮಿಕೀಟಗಳ ರೀತಿಯೂ ಕೂಡ ಇರ್ತಾರೆ. ಹಿಂಗೆ ಈ ರೀತಿಯಾಗಿ ಇಂಡಿಯನ್ಸ್ಗಳು ಪಡ್ತಾ ಇರೋ ಕಷ್ಟ ನೋಡಿಬಿಟ್ಟು ಅವನು ಒಳ್ಳೆ ಮನಸ್ಸು ಇಟ್ಕೊಂಡೇ ಬೇಕಾದ್ರೆ ಸಹಾಯ ಮಾಡಿಕೊಟ್ಟಿರ್ಬೋದು. ಅದನ್ನು ಇಲ್ಲ ಅನ್ನಕ್ಕಲ್ಲ. ಹಾಗೆಯೇ ಕೆಲವೊಮ್ಮೆ ಕೆಟ್ಟ ಐಡಿಯಾನೂ ಬೇಕಾದ್ರೆ ಇರ್ಬೋದು ಇವನ ಹತ್ರ. ಯಾಕಂತಂದರೆ ಪೀಸ್ಫುಲ್ಲಾಗಿ ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಈ ರೀತಿ ಪಾರ್ಟಿ ಕಟ್ಕೊಟ್ಬಿಡೋಣ. ಇಲ್ಲ ಅಂತಂದರೆ ನಾವು 1857 ರಿವೋಲ್ಟ್ ನೋಡಿದ್ವಲ್ಲ, ಎಲ್ಲ ಜನಗಳು ಬ್ರಿಟಿಷರ ವಿರುದ್ಧ ಎದ್ದು ನಿಂತ್ಕೊಂಡು ಸಿಕ್ತಾನೆ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡಿರಲ್ಲ. ಸೊ ಆ ರೀತಿ ಆಗಿಬಿಡ್ಬೋದು. ಆ ರೀತಿ ಆಗೋದನ್ನು ತಡೆಯೋಕ್ಕೋಸ್ಕರ ಇವರೇನೇ ಪ್ಲ್ಯಾನ್ ಮಾಡಿಕೊಂಡು ಶಾಂತಿಯುತವಾಗಿಯೇ ಇಂಡಿಯನ್ಸ್ ಹೋರಾಟ ಮಾಡಲಿ, ನಾವು ಹಂಗೆ ನಿಧಾನಕ್ಕೆ ಇಂಡಿಯನ್ಸ್ಗೆ ಬಿಸ್ಕೆಟ್ ಹಾಕ್ತಾರೋಣ, ಈ ಆ್ಯಕ್ಟನ್ನು ತರ್ತಾ ಇದ್ದೀವಿ, ನೆಕ್ಸ್ಟ್ ಈ ಆ್ಯಕ್ಟನ್ನು ತರ್ತಾ ಇದ್ದೀವಿ, ನಿಮ್ಗೆ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತೇಳಿ ಬಿಸ್ಕೆಟ್ ಹಾಕ್ಬಿಟ್ಟೆ ಸುಮ್ಮನಿಸ್ಬಿಡೋಣ. ಈ ರೀತಿಯ ಕೆಟ್ಟ ಐಡಿಯಾ ಇಟ್ಕೊಂಡು ಬೇಕಾದ್ರೆ ಅವ್ರು ಮಾಡಿರ್ಬೋದು, ಹೇಳೋಕ್ಕಾಗಲ್ಲ ಏನಂತೇಳಿ. ಲೆಟ್ಸ್ ಕೀಪ್ ದಟ್ ಅಸೈಡ್. ನೆಕ್ಸ್ಟ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗ್ತೈತೆ ಅನಿಸುತ್ತೆ. ಸೊ ಡೀಟೇಲಾಗಿ ಹೇಳೋಕೆ ಹೋದರೆ ಲೆಸನ್ಸ್ ಚೆನ್ನಾಗಿರ್ತದೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರೋಂಥ ಹಲವಾರು ವಿಚಾರ ತಿಳ್ಕೊತೀರಾ. ಬಟ್ ಎಕ್ಸಾಮ್ ಹಿಂದೆ ಹೇಳ್ಬಿಡ್ತದೆ. ಸೊ ಐ ಆಮ್ ಸಾರಿ, ಕಡಿಮೆ ಮಾಡ್ಕೊತೀನಿ ಅಂತ ಪಾಯಿಂಟ್ಸ್ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ನೆಕ್ಸ್ಟು, ನ್ಯೂಸ್ ಪೇಪರ್ಸ್ ಅಪೋಸಿಟ್ ದ ಸ್ಟ್ಯಾನ್ಸ್ ಆಫ್ ದ ಗವರ್ನಮೆಂಟ್. ನ್ಯೂಸ್ ಪೇಪರ್ಗಳೇನು ಮಾಡ್ತವೆ ಅಂತಂದರೆ ಗವರ್ನಮೆಂಟ್, ಇಲ್ಲಿ ಗವರ್ನಮೆಂಟ್ ಅಂದಾಗ ಇಂಡಿಯನ್ ಗವರ್ನಮೆಂಟ್ ಅಂದ್ಕೊಳ್ಳೋಂಗಿಲ್ಲ, ಇದನ್ನು ಬ್ರಿಟಿಷ್ ಗವರ್ನಮೆಂಟ್ ಅಂತ ಅನ್ಕೋಬೇಕು ನೀವು. ಓಕೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಬೇಕಾಗಿ ಬರ್ಕೊಳ್ಳಿ, ಬ್ರಿಟಿಷ್ ಗವರ್ನಮೆಂಟ್. ಬ್ರಿಟಿಷ್ ಗವರ್ನಮೆಂಟ್ ಏನೇನು ಪಾಲಿಸಿಗಳನ್ನ ತರ್ತಿದ್ರು ಇಂಡಿಯಾದ ವಿರುದ್ಧವಾಗಿ, ಅದನ್ನು ನ್ಯೂಸ್ ಪೇಪರ್ಗಳು ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಬರೆದು ಇಂಡಿಯನ್ಸ್ಗಳಿಗೆ ತಿಳಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ಯೂರಿಂಗ್ ರೀನ್ ಆಫ್ ಲಾರ್ಡ್ ಲಿಟ್ಟನ್, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಟು ಕರ್ಬ್ ದ ಇಂಡಿಪೆಂಡೆನ್ಸ್ ಆಫ್ ದ ಇಂಡಿಪೆಂಡೆಂಟ್ ಪ್ರೆಸ್. ಓಕೆ, ಲಾರ್ಡ್ ಲಿಟ್ಟನ್ ಅಂತೇಳಿ ಬರ್ತಾನೊಬ್ಬ. ನಾನು ಆಗಲೇ ಹೇಳಿದೆ ಲಾರ್ಡ್ ರಿಪ್ಪನ್ ಅಂತೇಳಿ. ರಿಪ್ಪನ್ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ, ರೆಸ್ಪೆಕ್ಟೆಡ್ ಪರ್ಸನ್, ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಬಟ್ ಇನ್ನೊಬ್ಬ ಬರ್ತಾನೆ ಲಾರ್ಡ್ ಲಿಟ್ಟನ್ ಅಂತೇಳಿ. ಈ ಲಿಟ್ಟನ್ ಇದ್ದಾನಲ್ಲ, ಈ ಲಿಟ್ಟನ್ ಒಂಥರ ಲೋಫರ್ ಇದ್ದಂಗೆ. ಓಕೆ, ಎಲ್ಲಿ ಲೋಫರ್ ಇದ್ದಂಗೆ. ಯಾಕೆಂದರೆ ಇವನೇನು ಮಾಡ್ತಾನೆ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ತರ್ತಾನೆ. ಹಂಗಂದರೆ ನಮ್ಮ ದೇಶೀಯ ಭಾಷೆಗಳು ಅಂತ ಏನು ಕರಿತೀವಿ, ವರ್ನಾಕ್ಯುಲರ್ ಅಂದರೆ ದೇಶೀಯ ಭಾಷೆಗಳು ಅಂತ ಅರ್ಥ. ಸೊ ದೇಶೀಯ ಭಾಷೆಯಲ್ಲಿ ಏನೇನು ನ್ಯೂಸ್ ಪೇಪರ್ಗಳು ಬರ್ತಿದ್ವೋ ಅದನ್ನೆಲ್ಲ ಕರ್ಬ್ ಮಾಡ್ತಾನೆ, ತಡಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಸಣ್ಣದಾಗಿ ಏನೋ ಬರೆದ್ಬಿಟ್ರೆ ಸಾಕು, ನಿಮ್ಮದು ತಪ್ಪು ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತೇಳಿ ಅದನ್ನ ಬ್ಯಾನ್ ಮಾಡಿಬಿಡೋದು, ನ್ಯೂಸ್ ಪೇಪರ್ನೇ ಬ್ಯಾನ್ ಮಾಡಿಬಿಡೋದು. ಒಂದು ನ್ಯೂಸ್ ಪೇಪರ ಪಬ್ಲಿಕೇಶನ್ ಮಾಡಬೇಕು ಅಂತಂದರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಓಕೆ, ಅದನ್ನು ಓಪನ್ ಮಾಡಿ ಮಷಿನ್ಸ್ಗಳು ತಂದು ಅದನ್ನು ಬ್ಯಾನ್ ಮಾಡಿಬಿಟ್ರೆ ಅಷ್ಟೊಂದು ಖರ್ಚು ಮಾಡಿರ್ತಾನೆ ಹಂಗೆ. ಸೊ ಈ ಲಿಟ್ಟನ್ ಏನು ಮಾಡ್ತಾನೆ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ತಂದುಬಿಟ್ಟು ಪ್ರತಿಯೊಂದು ನ್ಯೂಸ್ ಪೇಪರ್ಗೂ ಇಂಡಿಪೆಂಡೆನ್ಸ್ ಇರ್ತದೆ, ಅವ್ರಿಗೆ ಇಷ್ಟಪಟ್ಟಂಗೆ ಇರೋವಂಥ ವಾಸ್ತವನ, ಇರೋವಂಥ ನಿಜವನ್ನು ಬರಿಬೋದು ಅಂತೇಳಿ ಇಂಡಿಪೆಂಡೆನ್ಸ್ ಇರ್ತದೆ. ಆ ಇಂಡಿಪೆಂಡೆನ್ಸ್ನೇ ಕರ್ಬ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಲಾರ್ಡ್ ಲಿಟ್ಟನ್ ಅಂತೇಳಿ. ಈಗ ಇಂಡಿಯನ್ಸ್ ನ್ಯಾಚುರಲಾಗಿ ಬ್ರಿಟಿಷರ ವಿರುದ್ಧ ಸಿಟ್ಟು ಬರ್ತದಿಲ್ಲೋ, ಎಸ್ ಸಿಟ್ಟು ಬಂತು, ಅದು ಒಂದು ರೀಸನ್, ಅದೊಂದು ಪಾಯಿಂಟ್ ಅಂತ ಇಟ್ಕೊಂಡಿರಿ. ನೆಕ್ಸ್ಟ್, ಆಲ್ ದೀಸ್ ಡೆವಲಪ್ಮೆಂಟ್ಸ್ ಲೆಟ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವಾಗ ಇಂಡಿಯನ್ಸ್ ಯೋಚನೆ ಮಾಡ್ತಾರೆ, ಹಿಂಗೆ ಸಣ್ಣದಾಗಿ ನಾವು ಹೋರಾಟ ಮಾಡ್ತಾಯಿರಲಿಲ್ಲ, ದೊಡ್ಡದಾಗಿ ನಾವು ಒಂದು ಸೇರ್ಕೋಬೇಕು, ದೊಡ್ಡ ಸ್ಟ್ರೆಂತ್ ಆಗಬೇಕು ಅಂತೇಳಿ. ಸೊ ಅವರೆಲ್ಲರೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಂತ ಜೊತೆ ಸೇರ್ತಾರೆ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಬಾರ್ನ್ ಇನ್ ಎ ನ್ಯಾಷನಲ್ ಕನ್ವೆನ್ಷನ್ ಹೆಲ್ಡ್ ಅಟ್ ಬಾಂಬೆ ಇನ್ 1885. ಸೊ ಇದರ ಅರ್ಥ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈ ಸಂಘ ಏನಿತ್ತು, ಈ ಪಾರ್ಟಿ ಅನ್ನೋದೇನಿತ್ತು, ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ 1885ನಲ್ಲಿ. ಯಾವ ಪ್ಲೇಸ್ನಲ್ಲಿದ್ದರೆ ಬಾಂಬೆ. ಓಕೆ, ಬಾಂಬೆನಲ್ಲಿ ಒಂದು ಎಲ್ಲ ಮೀಟಿಂಗ್ ಸೇರ್ಕೊತಾರೆ, ಅಲ್ಲಿ ಆಗುತ್ತೆ. ಇನ್ನು ಚಿತ್ರ ಇದೆಯಾ? ಸೊ ಎಸ್, ಇಲ್ಲಿ ನೋಡಿ ಚಿತ್ರ. ಲಾರ್ಡ್ ಲಿಟ್ಟನ್ ಅಂತ ಹೇಳಿದ್ನಲ್ಲ, ಗಡ್ಡ ಕಿತ್ತಾಕ್ಬೇಕು ನೀವೊಂದು. ಓಕೆ, ಸೊ ದಿಸ್ ಪರ್ಸನ್ ಲಾರ್ಡ್ ಲಿಟ್ಟನ್. ಆಮೇಲೆ ನೆಕ್ಸ್ಟು ಫಂಕ್ಷನ್ ಅಂತ ಹೇಳಿದ್ನಲ್ಲ ಬಾಂಬೆನಲ್ಲಿ. ಸೊ ಈ ರೀತಿ ಎಷ್ಟೋ ಜನರ ಸೇರಿಕೊಂಡು 1885ನಲ್ಲಿ ಬಾಂಬೆನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ದೊಡ್ಡ ಪಾರ್ಟಿ ರೀತಿ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ರೀತಿ ದೊಡ್ಡದಾಗೆಲ್ಲ ಸೇರ್ಕೊತಾರೆ. ಇದರಲ್ಲಿ ಅಧ್ಯಕ್ಷ ಯಾರಾಗ್ತಾನೆ ಸರ್? WC ಬ್ಯಾನರ್ಜಿ. ಸೊ ನೋಡೋಣ,
WC ಬ್ಯಾನರ್ಜಿನ ಗೂಗಲ್ನಲ್ಲಿ ಇಮೇಜ್ ಹುಡುಕ್ಬಿಟ್ಟು ನಂಗೆ ಸೆಂಡ್ ಮಾಡ್ತೀರಾ? ಸೊ ಐ ವಿಲ್ ಬಿ ವೇಟಿಂಗ್ ಹೂ ವಿಲ್ ಸೆಂಡ್ ಫಸ್ಟ್. ನೆಕ್ಸ್ಟ್ ಇವರೆಲ್ಲನೂ ಕೂಡ ಒಂದು ಕಡೆ ಸೇರಿಸಿ ಒಂದು ಜೋಶನ್ನು ತುಂಬಿದಂಥವನು ಯಾರು ಅಂತಂದರೆ A.O. Hume. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ A.O. Hume. So let's see next. A.O. Hume played an important role in formation of Indian National Congress. ರಚಿಸಬೇಕಂದ್ರೆ ಇವನು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ದ. ನೆಕ್ಸ್ಟ್ ಇವನ ಬಗ್ಗೆ ಕೇಳ್ಬೋದು. ಶಾರ್ಟ್ ನೋಟ್ ಅಂತ ಕೇಳಿದ್ರೆ, ಹ್ಯೂಮ್ ವಾಸ್ ಎ ರಿಟೈರ್ಡ್ ಬ್ರಿಟಿಷ್ ಸಿವಿಲ್ ಸರ್ವೆಂಟ್. ಸಿವಿಲ್ ಸರ್ವೆಂಟ್ ಅಂದರೆ ಇವಾಗ ನಾವು IAS ಆಫೀಸರ್ಸ್ ಅಂತ ಹೇಳ್ತೀವೋ ಹಾಗೆ ಆ ರೀತಿ ಎಕ್ಸಾಮ್ ಬರೆದು ಆಫೀಸರ್ ಆಗಿ ರಿಟೈರ್ಡ್ ಆಗಿರ್ತಾನೆ ಜಾಬಿಂದ. ಸೊ ಅವನು ಈ ರೀತಿ ಕಾಂಗ್ರೆಸ್ನ ಸ್ಥಾಪನೆ ಮಾಡುವಾಗ ಅವನ ಉದ್ದೇಶ ಒಳ್ಳೆದಿತ್ತೋ ಕೆಟ್ಟದಿತ್ತೋ ಗೊತ್ತಿಲ್ಲ, ಅದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಬಟ್ ಇಂಡಿಯನ್ಸ್ ಅದನ್ನು ಒಳ್ಳೆದಕ್ಕೆ ಬಳಸ್ಕೊಂಡ್ರು. ಓಕೆ, ದ್ಯಾಟ್ಸ್ ಒನ್. ಎಸ್, ನೆಕ್ಸ್ಟ್ ದ ಕಾಂಗ್ರೆಸ್ ಡಿಕ್ಲೇರ್ಡ್ ದ್ಯಾಟ್ ಅಚೀವಿಂಗ್ ನ್ಯಾಷನಲ್ ಯೂನಿಟಿ ಆ್ಯಸ್ ಇಟ್ಸ್ ಪ್ರೈಮರಿ ಏಮ್ ಡ್ಯೂರಿಂಗ್ ಇಟ್ಸ್ ಫಸ್ಟ್ ನ್ಯಾಷನಲ್ ಕನ್ವೆನ್ಷನ್. ಸೊ ಒಂದು ಕಡೆ ಮೀಟಿಂಗ್ ಸೇರಿದ್ಮೇಲೆ ಒಂದು ನಿರ್ಧಾರ ತೊಗೊತಾರೆ, ಒಂದು ಡಿಸಿಷನ್ ತೊಗೊತಾರೆ. ಆ ಡಿಸಿಷನ್ ಯಾವುದು ಅಂತಂದರೆ ಅಚೀವಿಂಗ್ ನ್ಯಾಷನಲ್ ಯೂನಿಟಿ. ನೋಡಿ, ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಬಂದುಬಿಡಬೇಕು ಅಂತೇನು ಅವರು ಯೋಚನೆ ಮಾಡ್ತಲ್ಲ, ಇಡೀ ದೇಶನ ಒಗ್ಗೂಡಿಸ್ಬೇಕು ನಾವು ಫಸ್ಟು. ಅದು ಆ ರೀತಿ ಗುರಿಯನ್ನು ಇಟ್ಕೊತಾರೆ. ಸೊ ಫಸ್ಟ್ ಮೀಟಿಂಗಲ್ಲಿ ಅವರ ಗುರಿ ಏನು ಅಂತಂದರೆ, ಏಮ್ ಏನಂತಂದರೆ ಅಚೀವಿಂಗ್ ಇಂಡಿಪೆಂಡೆನ್ಸ್ ಅಲ್ಲ, ಅಚೀವಿಂಗ್ ನ್ಯಾಷನಲ್ ಯೂನಿಟಿ, ಆ ರೀತಿ. ನೆಕ್ಸ್ಟ್, ದ ಬ್ರಿಟಿಷ್ ಎಂಪ್ಲಾಯ್ಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಟು ಬ್ರೇಕ್ ದ ಯೂನಿಟಿ ಆಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಹೀಗಾಗಿ ಬ್ರಿಟಿಷವ್ರು ಏನು ಮಾಡ್ತಾರೆ, ಸಾಧ್ಯವಾದಂಥ ವೇಗಳನ್ನೆಲ್ಲ ಟ್ರೈ ಮಾಡ್ತಾರೆ, ಇದನ್ನೆಲ್ಲ ಬ್ರೇಕ್ ಮಾಡಬೇಕು, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊತಾ ಇದ್ದಾರೋ ಅದನ್ನೆಲ್ಲ ಬ್ರೇಕ್ ಮಾಡಬೇಕು, ಡಿವೈಡ್ ಮಾಡಬೇಕು, ಇವ್ರನ್ನ ರೂಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಸ್ಟಿಲ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಂಟಿನ್ಯೂಡ್ ವಿತ್ ಇಟ್ಸ್ ಫೋಕಸ್ ಆನ್ ಕ್ರಿಯೇಟಿಂಗ್ ಯೂನಿಟಿ ಅಮಾಂಗ್ ಇಂಡಿಯನ್ಸ್. ಆದರೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತುಂಬ ಟ್ರೈ ಮಾಡ್ತಾ ಇರ್ತದೆ, ಸಾಧ್ಯವಾದಷ್ಟು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಬೇಕು ಅಂತೇಳಿ. ಬ್ರಿಟಿಷರು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಈ ಕಾಂಗ್ರೆಸ್ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಸೊ ನೆಕ್ಸ್ಟು, ಡ್ಯೂ ಟು ದ ಡಿಫರೆನ್ಸಸ್ ಇನ್ ಐಡಿಯಾಲಜಿ, ಬಿಲೀಫ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಸ್ಟೈಲ್ಸ್, ಡಿಫರೆನ್ಸಸ್ ಅರೋಸ್ಡ್ ಇನ್ ದ ಕಾಂಗ್ರೆಸ್. ದೇ ಆರ್ ಐಡೆಂಟಿಫೈಡ್ ಆ್ಯಸ್ ಮಾಡರೇಟ್ಸ್ ಆ್ಯಂಡ್ ರ್ಯಾಡಿಕಲ್ಸ್. ಸೊ ಈ ರೀತಿ ಇದ್ದಂತಾಗ ಅವರ ಐಡಿಯಾಲಜಿ ಮತ್ತು ಮೆಥಡ್ನಲ್ಲಿ ಡಿಫ್ರೆನ್ಸ್ ಕಂಡು ಬರ್ತದೆ. ಒಬ್ಬರು ಬ್ರಿಟಿಷವ್ರ ಮುಂದೆ, ಇಲ್ಲ ಬ್ರಿಟಿಷರು ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ, ಬ್ರಿಟಿಷವ್ರಿಗೆ ನಾವು ಡಿಮ್ಯಾಂಡ್ ಮಾಡಿಬಿಟ್ಟು ಇಸ್ಕೊಳ್ಳೋಣ, ನಮಗೇನು ಬೇಕೋ ಅದನ್ನು ಕೇಳ್ಬಿಟ್ಟು ತೊಗೊಳ್ಳೋಣ ಅಂತ ಸೊ ಸಾಫ್ಟ್ ಮೆಥಡ್ನಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಅವ್ರನ್ನ ನಾವು ಮಾಡ್ರೇಟ್ಸ್ ಅಂತೇಳಿ ಕರಿತೀವಿ. ಅವ್ರೇನು ಮಾಡ್ತಾರೆ ಅಂದರೆ ಪ್ರೇಯರ್ಸ್ ಆ್ಯಂಡ್ ಪೆಟಿಷನ್ ಅಂತ ಕರಿತೀವಿ. ನೋಡಿ, PP, ಪ್ರೇಯರ್ ಆ್ಯಂಡ್ ಪೆಟಿಷನ್. ಪ್ರೇಯರ್ ಮಾಡೋದು ಪ್ಲೀಸ್ ಬ್ರಿಟಿಷ್, ಹೀಗೆ. ಇಲ್ಲಾಂದರೆ ಪೆಟಿಷನ್ ಬರೆಯೋದು, ಒಂದು ಲೆಟರ್ ತೊಗೊಂಡು ಬರೆದು ಬಿಡೋದು, ನಮಗೆ ಇಂಥ ಅನ್ಯಾಯ ಆಗ್ತದೆ, ಪ್ಲೀಸ್ ನೀವು ಅದನ್ನು ಈಡೇರಿಸ್ಕೊಡ್ಬೇಕು ಹಾಗೆ ಅಂತೇಳಿ. ಸೊ ಈ ರೀತಿ ಮೆಥಡ್ನ ಫಾಲೋ ಮಾಡಿದ್ರೆ ನಾವು ಮಾಡರೇಟ್ಸ್ ಅಂತ ಕರಿತೀವಿ. ಇನ್ನು ಕೆಲವರು ಇರ್ತಾರೆ, ಅರೆ ನಾವು ಯಾಕೆ ಅವ್ರ ಮುಂದೆ ಬೆಗ್ಗಿಂಗ್ ಮಾಡಬೇಕು, ಧಿಕ್ಕಾರ ಧಿಕ್ಕಾರ ಬ್ರಿಟಿಷವ್ರಿಗೆ ಧಿಕ್ಕಾರ, ಈ ರೀತಿ ಬೇಕಾದ್ರೆ ಕೂಗ್ತೀವಿ, ಕಿರ್ಚ್ತೀವಿ, ಬೈತೀವಿ. ಓಕೆ, ಇಂಡಿಪೆಂಡೆನ್ಸ್ ಇರೋದು ನಮಗೆ ಆ ಜನ್ಮ ಸಿದ್ಧ ಹಕ್ಕು. ಈ ರೀತಿ ಯಾರು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವ್ರನ್ನ ನಾವು ರ್ಯಾಡಿಕಲ್ಸ್ ಅಂತೇಳಿ ಕರಿತೀವಿ. ಸೊ ನೋಡೋಣ ನೆಕ್ಸ್ಟು ಈ ಗ್ರೂಪಲ್ಲಿ ಯಾರ್ಯಾರು ಬರ್ತಾರೆ, ಅವ್ರ ಅಚೀವ್ಮೆಂಟ್ ಏನು, ನೆಕ್ಸ್ಟ್ ಈ ಗ್ರೂಪ್ನಲ್ಲಿ ಯಾರ್ಯಾರು ಬರ್ತಾರೆ, ಅವ್ರ ಅಚೀವ್ಮೆಂಟ್ಸ್ ಏನು. ಇದಾದಮೇಲೆ ನೆಕ್ಸ್ಟು ರೆವಲ್ಯೂಷನರೀಸ್ ಅಂತೇಳಿ ಬರ್ತಾರೆ, ಕ್ರಾಂತಿಕಾರಿಗಳು. ಅವ್ರು ಇವ್ರ ಥರ ಅಲ್ಲ, ಧಿಕ್ಕಾರ ಪಕ್ಕಾರ ಪ್ರೇಯರ್ ಮಾಡೋದು ಪೆಟಿಷನ್ ಅಲ್ಲ, ಡೈರೆಕ್ಟ್ ಬಾಂಬೆ ಇಲ್ಲ ಚಾಕು, ಇಂಡಿಪೆಂಡೆನ್ಸ್ ಕೊಡ್ತಿರಲಿಲ್ಲ. ಸೊ ಈ ರೀತಿ ಕೇಳೋವಂಥದ್ದು ಬ್ರಿಟಿಷರ ವಿರುದ್ಧ. ಅವ್ರನ್ನ ನಾವು ರೆವಲ್ಯೂಷನ್ ಅಂತ ಕರಿತೀವಿ. ಭಗತ್ ಸಿಂಗ್ ಅವರೆಲ್ಲ ಬರ್ತಾರಲ್ಲ, ನೋಡೋಣ ಆಮೇಲೆ. ಫಸ್ಟ್ ಲೆಟ್ಸ್ ಸಿ ಮಾಡ್ರೇಟ್ಸ್. ಇವರೊಂಥರ ಕ್ರಿಕೆಟ್ ಬ್ಯಾಟಿಂಗ್ ಆಡುವಾಗ ಸ್ವಲ್ಪ ಸ್ಲೋವಾಗಿ ಬ್ಯಾಟಿಂಗ್ ಮಾಡ್ತಾರೆ ನೋಡಿ, ಡಿಫೆನ್ಸಿವ್, ಏನು ಡ್ಯಾಂಜರ್ ಆಗಬಾರ್ದು, ನಮಗೆ ಏನು ನೋವಾಗಬಾರ್ದು, ನಿಧಾನಕ್ಕೆ ಬಂದರೂ ಪರವಾಗಿಲ್ಲ, ಇಂಡಿಪೆಂಡೆನ್ಸ್ ನಿಧಾನಕ್ಕೆ ನಮಗೆ ಕೊಟ್ಟಷ್ಟು ಕೊಡಲಿ ಪರವಾಗಿಲ್ಲ, ಡೇಂಜರ್ಗೆ ಎಂಟ್ರಿ ಆಗೋದಿಲ್ಲ, ಆ ರೀತಿ ಮಾಡ್ರೇಟ್ಸ್. ಓಕೆ, ಲೆಟ್ಸ್ ಸಿ ಯಾರ್ಯಾರು ಅಂತೇಳಿ. ಸೊ ನೀವೇನಾದರೂ ಕ್ರಿಕೆಟ್ ನೋಡೋರಾಗಿದ್ದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಈಗ ಮಾಡ್ರೇಟ್ಸ್ ಥರ ಡಿಫೆನ್ಸಿವ್ ಆಟ ಮಾತ್ರ ಆಡೋವಂಥವ್ರು ಯಾರಿರ್ಬೋದು, ಅವ್ರ ಫೋಟೋನ ನೋಡಿಬಿಟ್ಟು ಕಳಿಸ್ಕೊಡಿ ಆಯಿತಾ. ಹಾಗೆ ನೆಕ್ಸ್ಟು ಯಾರಾದರೂ ರ್ಯಾಡಿಕಲ್, ಧಿಕ್ಕಾರ, ಸ್ವಲ್ಪ ರೋಷ, ಹಂಗನ್ಬಿಟ್ಟು ಸ್ವಲ್ಪ ಅತಿಯಾಗಿ ಡೇಂಜರ್ಗೂ ಕೂಡ ಎಂಟ್ರಿ ಆಗೋದಿಲ್ಲ. ಓಕೆ, ಸ್ವಲ್ಪ ಸಿಟ್ಟನ್ನು ಅಗ್ರೆಸಿವ್ ಆಗಿ ಆಟಾಡ್ತಾರೆ, ಆ ಕಡೆಯಿಂದ ಸ್ವಲ್ಪ ಅಗ್ರೆಸಿವ್ ಬರ್ತಾರೆ, ಇವರು ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ, ಆ ಥರದಿದ್ದರೆ ರ್ಯಾಡಿಕಲ್ಸ್ನ ಅವ್ರು ಯಾರು ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ರ್ಯಾಡಿಕಲ್ಸ್ ಅಂತ ಅಂದ್ಬಿಟ್ಟು ಹಾಕ್ಕೊಡಿ. ಹಾಗೆಯೇ ರೆವಲ್ಯೂಷನಿಸ್ಟ್ ಅಂದರೆ ಅವರು ಹೆಂಗಾದ್ರೂ ರೆಸ್ಪಾನ್ಸ್ ಮಾಡಲಿ, ಇವರೇ ಜಾಸ್ತಿ ಅಗ್ರೆಸಿವ್ ಆಗಿರ್ತಾರೆ, ಅವ್ರು ಸಣ್ಣದಾಗೂ ಉಸಿರೆತ್ತಾಗಿ ಬಿಡೋದಿಲ್ಲ. ಆ ಥರದ್ದು ಕ್ರಿಕೆಟ್ ಬ್ಯಾಟ್ಸ್ಮನ್ ಯಾರು ಇಂಡಿಯನ್ಸು ಕಳಿಸ್ಕೊಡಿ ನೋಡೋಣ ಆಯಿತಾ. ಸೊ ಲೆಟ್ಸ್ ಸಿ ನೆಕ್ಸ್ಟ್. ನನಗೆ ಫ್ರೀ ಟೈಮ್ ಇದ್ದಿದ್ರೆ ಅದನ್ನು ನೀಟಾಗಿ ಮ್ಯಾಚ್ ಮಾಡಿ ಇಮೇಜ್ಗಳನ್ನೆಲ್ಲ ನಾನು ತರ್ತಿದ್ದೆ ನಾನೇ. ಸಾರಿ ಸ್ಟೂಡೆಂಟ್ಸ್, ಐ ಡೋಂಟ್ ಹ್ಯಾವ್ ರಿಯಲಿ ಟೈಮ್. ಪಾಠ ಮಾಡೋದಕ್ಕೆ ಕಷ್ಟ ಆಗಿಬಿಡ್ತೈತೆ ಟೈಮ್ ಅರೇಂಜ್ ಮಾಡಲಿಕ್ಕೆ. ಬಟ್ ಎನಿವೆ ಲೆಟ್ ಮಿ ಟ್ರೈ ಮೈ ಬೆಸ್ಟ್. ಇವರು ಮಾಡ್ರೇಟ್ಸ್ ಯಾರ್ಯಾರು? WC ಬ್ಯಾನರ್ಜಿ, MG ರಾನಡೆ,
ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ. ಸೊ ಇವ್ರನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಏನೊಂದು ಟ್ರಿಕ್ ನೋಡಿ, ಏನಂದರೆ ಜಿ 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 ಅಂತಿದ್ದಾರೆ. WC ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಇವರು ಜಾಸ್ತಿ. ನೆಕ್ಸ್ಟು MG ರಾನಡೆ, ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ, MG ರಾನಡೆ. ಸೊ ಇವ್ರನ್ನ ನಾವು ಮಾಡ್ರೇಟ್ಸ್ ಅಂತೇಳಿ ಕರಿತೀವಿ. ಇವ್ರೇನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಏನು ಬೈಯೋದು, ಕಿರ್ಚಾಡೋದು, ಚೀರಾಡೋದು ಏನಿಲ್ಲ. ಓಕೆ, ಮಾಡ್ರೇಟಾಗಿ ಬಿಹೇವ್ ಮಾಡ್ತಾರೆ. ಟ್ರೆಡಿಷನಲಿ ದ ಫಸ್ಟ್ 20 years ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್ ಕಾಲ್ಡ್ ಆಸ್ ದ ಏಜ್ ಆಫ್ ಮಾಡ್ರೇಟ್ಸ್. ಮೊದಲ 20 ವರ್ಷನ ಏಜ್ ಆಫ್ ಮಾಡ್ರೇಟ್ಸ್ ಅಂತೇಳಿ ಕರಿತೀವಿ. WC ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ ವರ್ ದ ಮೇಜರ್ ಮಾಡ್ರೇಟ್ ಲೀಡರ್ಸ್. ಇವರು ಮುಖ್ಯವಾಗಿ ಮಾಡ್ರೇಟ್ಸ್ಗಳಲ್ಲಿ ಲೀಡರ್. ಇನ್ನೂ ತುಂಬ ಜನ ಇರ್ತಾರೆ, ಇವರು ಮೇನ್ ಲೀಡರ್ಸ್ ಅಂತ ಅಂದ್ಕೊಳ್ಳೋಣ. ಮಾಡ್ರೇಟ್ಸ್ ಹ್ಯಾಡ್ ಫೇತ್ ಇನ್ ದ ರೂಲ್ ಆಫ್ ಬ್ರಿಟಿಷ್ ಆ್ಯಂಡ್ ಜುಡಿಷರಿ. ಇವ್ರಿಗೆ ಬ್ರಿಟಿಷರ ಮೇಲೆ ನಂಬಿಕೆ. ಬ್ರಿಟಿಷರು ನಮ್ಗೆ ಅನ್ಯಾಯ ಮಾಡ್ತಾ ಇರ್ಬೋದು, ಮೋಸ ಮಾಡ್ತಾ ಇರ್ಬೋದು, ಬಟ್ ಪರವಾಗಿಲ್ಲ, ಅವರಿಂದ ನಾವು ಎಷ್ಟೊಂದು ಬೆನಿಫಿಟ್ಸ್ನ ನಾವು ತೊಗೊಂಡಿದ್ದೀವಿ, ನಿಧಾನಕ್ಕೆ ನಾವು ಸಾಫ್ಟ್ವೇರ್ ಕೇಳೋಣ, ಆ ರೀತಿ ನಂಬಿಕೆ ಇಟ್ಟಿರ್ತಾರೆ. ದೇ ಯೂಸ್ ಇಟ್ ಟು ಟೇಬಲ್ ದೇರ್ ಡಿಮ್ಯಾಂಡ್ಸ್. ಅವರ ಡಿಮ್ಯಾಂಡ್ಸ್ಗಳೇನಿತ್ತು, ಸೊ ಅದನ್ನು ಅವರು ಒಂದು ಪೇಪರ್ನಲ್ಲಿ ಬರ್ಕೊಂಡು ಬ್ರಿಟಿಷರ ಟೇಬಲ್ ಮುಂದೆ ಇಡುವಂಥವ್ರು. ಸಿ, ದೇ ಯೂಸ್ ಇಟ್ ಟು ಟೇಬಲ್ ದೇರ್ ಡಿಮ್ಯಾಂಡ್ಸ್ ವಿತ್ ದ ಫ್ರೇಮ್ ವರ್ಕ್ ಆಫ್ ಕಾನ್ಸ್ಟಿಟ್ಯೂಷನ್ ಥ್ರೂ ಪ್ರೇಯರ್ಸ್ ಆ್ಯಂಡ್ ರಿಕ್ವೆಸ್ಟ್. ಬ್ರಿಟಿಷ್ ಕಾನೂನು ಏನಂತ ಹೇಳ್ತೋ ಅದ್ರ ಪ್ರಕಾರ ಇವರು ಡಿಮ್ಯಾಂಡ್ಸ್ಗಳನ್ನ ಬರೆದು ಬ್ರಿಟಿಷರ ಟೇಬಲ್ ಮುಂದೆ ಇಡ್ತಾರೆ. ಪ್ರೇಯರ್ ಮಾಡ್ತಾರೆ, ಇಲ್ಲ ರಿಕ್ವೆಸ್ಟ್ ಮಾಡ್ತಾರೆ, ಪ್ಲೀಸ್ 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 ಹಾಗೆ, ಆಯಿತಾ. ದೇ ಟ್ರೈ ಟು ಬ್ರಿಂಗ್ ಇನ್ ಪೊಲಿಟಿಕಲ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್. ಅವರು ಸಾಧ್ಯವಾದಷ್ಟು ಜನಗಳಲ್ಲಿ ಅವೇಕನಿಂಗ್ ಕ್ರಿಯೇಟ್ ಮಾಡ್ತಾರೆ, ನಾಲೆಡ್ಜನ್ನು ಕ್ರಿಯೇಟ್ ಮಾಡ್ತಾರೆ. ನೋಡಿ, ಬ್ರಿಟಿಷರು ಈ ರೀತಿ ಎಲ್ಲಿಂದ ಬಂದು, ಸೊ ಅವರು ಸಾಧ್ಯವಾದಷ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಜನಗಳಲ್ಲಿ ಒಂದು ಎಚ್ಚರಿಕೆನ ಕ್ರಿಯೇಟ್ ಮಾಡ್ತಾರೆ, ಭಾರತ ಅನ್ನೋ ಒಂದು ನಾಲೆಡ್ಜನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಾವೇನು ಅನ್ಕೋಬೋದು ಅಂತಂದರೆ, ಕ್ರಿಕೆಟ್ ಆಡಲಿಕ್ಕೆ ಒಂದು ಗ್ರೌಂಡ್ ಏನು ಬೇಕೋ ಆ ಗ್ರೌಂಡನ್ನು ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ರೆವಲ್ಯೂಷನರ್ಸ್ ಬಂದು 2020 ಮ್ಯಾಚ್ ಆಡ್ತಾರಲ್ಲ, ಅದಕ್ಕೆ ಇವರಂತರ ಪಿಚ್ ರೆಡಿ ಮಾಡಿರ್ತಾರೆ, ಆಯಿತಾ. ಎಸ್. ನೆಕ್ಸ್ಟು ದೇ ಆರ್ಗನೈಸ್ಡ್ ಪಬ್ಲಿಕ್ ಮೀಟಿಂಗ್ಗಳನ್ನ ಅರೇಂಜ್ ಮಾಡ್ತಾರೆ, ಅಲ್ಲಿ ಜನಗಳಿಗೆ ತಿಳಿಸಿ ಹೇಳ್ತಾರೆ. ಡಿಸ್ಕಸ್ಡ್ ವೇರಿಯಸ್ ಬರ್ನಿಂಗ್ ಇಶ್ಯೂಸ್, ಆ ಟೈಮಲ್ಲಿ ನಡೀತಿದ್ದಂಥ ದೊಡ್ಡ ದೊಡ್ಡ ವಿಚಾರಗಳನ್ನ ಚರ್ಚೆ ಮಾಡಿ ಜನರಿಗೆ ತಿಳಿಸ್ತಾರೆ. ಆ್ಯಂಡ್ ಸಬ್ಮಿಟೆಡ್ ಮೆಮೊರಾಂಡಮ್ಸ್ ಟು ಬ್ರಿಟಿಷ್ ಗವರ್ನಮೆಂಟ್ಸ್. ಹೀಗಾಗಿ ಒಂದು ಲೆಟರ್ನಲ್ಲಿ ಅವ್ರ ಡಿಮ್ಯಾಂಡ್ಸ್ ಏನಿತ್ತು ಅದನ್ನು ಬರೆದುಬಿಟ್ಟು ಬ್ರಿಟಿಷರಿಗೆ ಕೊಡ್ತಾರೆ. ಅದನ್ನು ನಾವು ಮೆಮೊರಾಂಡಮ್ಸ್ ಅಂತ ಕರಿತೀವಿ. ನಮ್ಮ ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ಬರೆದುಬಿಟ್ಟು ಕೊಡೋದನ್ನು ಮೆಮೊರಾಂಡಮ್ ಅಂತ ಕರೀತಾರೆ, ಆಯಿತಾ. ಎಸ್. ನೆಕ್ಸ್ಟ್, ದೇ ಸಬ್ಮಿಟೆಡ್ ಮೆಮೊರಾಂಡಮ್ಸ್ ಡಿಮ್ಯಾಂಡಿಂಗ್. ಸೊ ಅವರು ಸಬ್ಮಿಟ್ ಮಾಡಿದಂತಹ ಡಿಮ್ಯಾಂಡ್ಸ್ಗಳು ಯಾವ್ದ್ಯಾವುದು, ಇದನ್ನು ಬೇಕಾದ್ರೆ ಕ್ವಶನ್ ಕೇಳ್ಬೋದು. ವಾಟ್ ವರ್ ದ ಮೆಮೊರಾಂಡಮ್ಸ್ ಆಫ್ ಮಾಡ್ರೇಟ್ಸ್, ವಾಟ್ ವರ್ ದ ಡಿಮ್ಯಾಂಡ್ಸ್ ಆಫ್ ಮಾಡ್ರೇಟ್ಸ್. ಓಕೆ, ಅವೆಲ್ಲ ಒಂದೇ ಪಾಯಿಂಟ್ಸ್ ಆನ್ಸರ್. ಕಟಿಂಗ್ ಡೌನ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್. ಬ್ರಿಟಿಷವ್ರದ್ದು ಮಿಲಿಟ್ರಿಗೋಸ್ಕರ ಎಷ್ಟು ಖರ್ಚು ಮಾಡ್ತಿದ್ರು ಅದನ್ನು ಕಡಿಮೆ ಮಾಡಿರಿ. ಯಾಕಂದರೆ ಬ್ರಿಟಿಷವರು ಮಿಲಿಟ್ರಿ ಖರ್ಚು ಮಾಡ್ತಿದ್ರಲ್ಲ, ಅದು ಇಂಗ್ಲೆಂಡಿಂದ ದುಡ್ಡು ತಂದುಬಿಟ್ಟು ಏನು ಮಾಡ್ತಿರಲಿಲ್ಲ, ಇಂಡಿಯಾ ದುಡ್ಡನ್ನೇ ತೊಗೊಂಡು ಮಾಡ್ತಾ ಇರ್ತಾರೆ. ಬ್ರಿಟಿಷ್ನ ಸೈನಿಕರು ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಪೇಮೆಂಟ್ ಕೊಡ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾ ಇರ್ತಾರೆ, ಸ್ಯಾಲ್ರಿ ಜಾಸ್ತಿ ಇರ್ತದೆ, ಅದನ್ನು ಕಡಿಮೆ ಮಾಡಿರಿ. ನೆಕ್ಸ್ಟು ಬ್ರಿಟಿಷರು ಸೋಲ್ಜರ್ಸು ಅವರು ಊಟ ಮಾಡೋಕ್ಕೆ, ಖರ್ಚು ಮಾಡೋಕ್ಕೆ ಒಳ್ಳೊಳ್ಳೆ ಬಿರಿಯಾನಿ, ಅದು ಇದು ನಾನ್ ವೆಜ್ಜು ಏನು ಬೇಕು ಭಯಂಕರ. ಓಕೆ. ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ಆಮೇಲೆ ಬ್ರಿಟಿಷ್ ಇಂಡಸ್ಟ್ರಿನ ಅವ್ರ ಇಂಡಸ್ಟ್ರಿನ ಅವ್ರು ಡೆವಲಪ್ಮೆಂಟ್ ಮಾಡಿಕೊಡ್ತಾ ಇದ್ದಾರೆ, ಇಂಡಿಯಾದ ಇಂಡಸ್ಟ್ರಿನ ಬೆಳೆಯೋಕ್ಕೆ ಬಿಡ್ತಾ ಇರೋದಿಲ್ಲ. ಹೀಗಾಗಿ ಇಂಡಿಯಾದ ಇಂಡಸ್ಟ್ರಿನೂ ಕೂಡ ಡೆವಲಪ್ ಆಗಲಿಕ್ಕೆ ಅವಕಾಶ ಕೊಡಿ. ಇಂಡಿಯಾದ ಇಂಡಸ್ಟ್ರಿಗೆ ಸಹಾಯ ಮಾಡಿ, ಹಣಕಾಸು ಕೊಡಿರಿ, ಸಾಲ ಕೊಡಿ, ಲೋನ್ ಕೊಡಿ, ಅದ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಬೇಡ್ರಿ, ಆಯಿತು. ಸೊ ಪ್ರೊವೈಡಿಂಗ್ ಗುಡ್ ಎಜುಕೇಷನ್, ಇಂಡಿಯನ್ಸ್ಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಡ್ರಿ, ಸ್ಕೂಲು ಕಾಲೇಜ್ ಏನಿರುತ್ತೆ ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿ. ಹಂಗೆ ಪ್ರೋಗ್ರಾಮ್ಸ್ ಫಾರ್ ಪಾವರ್ಟಿ ಎಲಿವೇಷನ್. ಮತ್ತು ಇಂಡಿಯಾದಲ್ಲಿ ಬಡತನ ಜಾಸ್ತಿ ಇದೆ, ಅದನ್ನು ರಿಮೂವ್ ಮಾಡಲಿಕ್ಕೆ, ಎಲಿವೇಷನ್ ಅಂದರೆ ರಿಮೂವ್ ಮಾಡೋದು, ರಿಮೂವ್ ಮಾಡಲಿಕ್ಕೆ ಪ್ರೋಗ್ರಾಮ್ಸ್ಗಳನ್ನ ಹಾಕ್ಕೊಳ್ಳಿ, ಆ ರೀತಿ ಹೇಳ್ತಾರಂತೆ. ಸೊ ದಿಸ್ ಇಸ್ ಆಲ್. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಬರ್ತಿದ್ದಂಗೆ ದೊಡ್ಡದಾಗಿ ರ್ಯಾಶ್ ಆಗಿ ಬ್ರಿಟಿಷರ ವಿರುದ್ಧ ಫೈಟ್ ಮಾಡಲ್ಲ, ಬ್ರಿಟಿಷರ ವಿರುದ್ಧ 2020 ಮ್ಯಾಚ್ಗೆ ಇಳಿಯೋದಿಲ್ಲ. ಸೊ ದೇ ಆರ್ ಪ್ರಿಪೇರಿಂಗ್ ದ ಪಿಚ್. ಆಟ ಆಡಲಿಕ್ಕೆ ಏನು ಗ್ರೌಂಡ್ ಲೆವೆಲ್ ಪಿಚ್ ಬೇಕಾಗುತ್ತೋ ಅದನ್ನು ರೆಡಿ ಮಾಡ್ತಾ ಇದ್ದಾರೆ, ಹಾಗೆ. ಸೊ ನೆಕ್ಸ್ಟ್, ಮಾಡ್ರೇಟ್ಸ್ ವರ್ ದ ಫಸ್ಟ್ ಟು ಸ್ಟಡಿ ದ ಇಲ್ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಬ್ರಿಟಿಷರ ವಿರುದ್ಧ ಇವರೇನಾದರೂ ಅಚೀವ್ಮೆಂಟ್ ಮಾಡಿದ್ರಾ, ಇವರೇನಾದರೂ ಹೇಳ್ಕೊಳ್ಬಹುದಾದಂಥ ಸಾಧನೆ ಏನಾದ್ರು ಮಾಡಿದ್ರಾ? ನೋಡಿ, ಅದರಲ್ಲಿ ಫಸ್ಟ್ ಒನ್ ಇದು. ಬ್ರಿಟಿಷ್ ಇಂಡಿಯಾದಲ್ಲಿರೋದ್ರಿಂದ ಇಂಡಿಯಾಗೆ ಏನೇನು ಲಾಸ್ ಆಗ್ತೈತೆ, ಇಂಡಿಯಾದ ದುಡ್ಡು, ಇಂಡಿಯಾದ ಸಂಪತ್ತು ಹೆಂಗೆ ಇಂಗ್ಲೆಂಡ್ಗೆ ಹೋಗ್ತೈತೆ ಅನ್ನೋದನ್ನು ಸ್ಟಡಿ ಮಾಡಿಬಿಟ್ಟು ಡೀಟೇಲಾಗಿ ಕೊಡ್ತಾರೆ. ಫಸ್ಟ್ ಟೈಮ್ ಈ ರೀತಿ ಮಾಡಿದಂಥವ್ರು. ಓಕೆ, ಎಸ್. ಸಿ, ಫಸ್ಟ್ ಟು ಸ್ಟಡಿ ಇಲ್ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಅದನ್ನು ನೀಟಾಗಿ ಸ್ಟಡಿ ಮಾಡಿ, ಎಷ್ಟು ದುಡ್ಡು ಹೋಗ್ತಾಯಿತ್ತೆ ಇಂಗ್ಲೆಂಡ್ಗೆ, ಎಷ್ಟು ಸಂಪತ್ತು ಹೋಗ್ತಾಯಿತ್ತೆ ಇಂಗ್ಲೆಂಡ್ಗೆ, ಆ ರೀತಿ ಸ್ಟಡಿ ಮಾಡಿ ಬರೀತಾರೆ ಇವರು.
ದಾದಾಬಾಯಿ ನವರೋಜಿ ಇದಾರಲ್ಲ ಇವರು ಫಸ್ಟ್ ಒನ್. ನೆಕ್ಸ್ಟ್ ಆರ್ ಸಿ ದತ್ ಅಂತ ಬರ್ತಾರೆ, ಇವರು ಕೂಡ. ಬಟ್ ಮೇಯ್ನಾಗಿ ಇವರು. ದೇ ಎಕ್ಸ್ಪ್ಲೈನ್ಡ್ ದ ಡ್ರೈನ್ ಆಫ್ ರಿಸೋರ್ಸಸ್ ಆಫ್ ಇಂಡಿಯಾ ಇಂಟು ಇಂಗ್ಲೆಂಡ್. ನಮ್ಮ ಇಂಡಿಯಾದ ಸಂಪತ್ತು ಹೆಂಗೆ ಇಂಗ್ಲೆಂಡ್ಗೆ ಹೋಗ್ತಾಯಿದೆ. ಡ್ರೈನ್ ಅಂತಂದರೆ ಹರಿದು ಹೋಗುವಂಥದ್ದು. ಓಕೆ, ಡ್ರೈನೇಜ್ ಸಿಸ್ಟಮ್ ಕೇಳಿದ್ರಲ್ಲ, ಚರಂಡಿನ ನೀರು ಹರಿದು ಹೋಗುತ್ತೆ ತಾನೆ, ಹಾಗೆ ಇಂಡಿಯಾದ ಸಂಪತ್ತು ಡ್ರೈನ್ ಆಗುತ್ತೆ, ಹೊರಟೋಗುತ್ತೆ ಇಂಗ್ಲೆಂಡ್ಗೆ ಅಂತ. ಥ್ರೂ ಸೈಂಟಿಫಿಕ್ ಸ್ಟ್ಯಾಟಿಸ್ಟಿಕ್ಸ್ಗಳ ಮುಖಾಂತರ ಸುಮಾರಾಗಿ ಒಂದಷ್ಟು ದುಡ್ಡು ಹೋಯ್ತೇನೋ, ಸುಮಾರಾಗಿ ಒಂದಿಷ್ಟು ದುಡ್ಡು ಹೋಯ್ತೇನೋ, ಈ ರೀತಿ ಹೇಳಿಲ್ಲ. ಇಷ್ಟು ಅಂತೇಳಿ ರೆಕಾರ್ಡ್ಸ್ನ ಕೊಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ನ ಕೊಡ್ತಾರೆ. ಇದನ್ನು ನಾವೇನಂತ ಹೇಳ್ತೀವಿ ಡ್ರೈನ್ ಥಿಯರಿ ಅಂತ ಹೇಳ್ತಾರೆ. ಓಕೆ, ಇದನ್ನು ಅಂಡರ್ಲೈನ್ ಮಾಡಿ. ಓಕೆ, ಬೈ ಇನ್ಕ್ರೀಸಿಂಗ್ ದ ಇಂಪೋರ್ಟ್ ಆ್ಯಂಡ್ ರೆಡ್ಯೂಸಿಂಗ್ ದ ಎಕ್ಸ್ಪೋರ್ಟ್, ದ ಬ್ರಿಟಿಷ್ ಫೆಸಿಲಿಟೇಟೆಡ್ ದ ಡ್ರೈನಿಂಗ್ ಔಟ್ ಆಫ್ ಪ್ರೀಷಿಯಸ್ ಇಂಡಿಯನ್ ರಿಸೋರ್ಸಸ್ ಇಂಟು ಇಂಗ್ಲೆಂಡ್. ಸೊ ಹೆಂಗೆ ಹೋಗುತ್ತೆ ಸರ್ ಇಂಡಿಯಾದ ದುಡ್ಡು ಅವ್ರಿಗೆ ಅಂತಂದರೆ, ಒಂದೊಂದೇ ಮೆಥಡ್ ಬೇಕಾದ್ರೆ ನಾವು ನೋಡ್ಬೋದು. ಒಂದು ಮೆಥಡ್ನಲ್ಲಿ ನಾನು ಹೇಳಿದ್ನಲ್ಲ, ಬ್ರಿಟಿಷ್ ಸೋಲ್ಜರ್ಸ್ಗೆ ಜಾಸ್ತಿ ಸ್ಯಾಲ್ರಿಯನ್ನು ಕೊಡೋದು. ಸ್ಯಾಲ್ರಿ ಕೊಟ್ಟಾದ್ಮೇಲೆ ಆ ದುಡ್ಡು ಅವ್ರಿಗೆ ಹೋಗುತ್ತೆ ತಾನೆ, ಹಾಗೆ ಅದು ಒಂದು ಮೆಥಡು. ಮೇಜರಾಗಿ ಇನ್ನೊಂದು ಏನಂತಂದರೆ ಇಲ್ಲಿ ಇನ್ಕ್ರೀಸಿಂಗ್ ಇಂಪೋರ್ಟ್. ಬ್ರಿಟಿಷರು ನಮ್ಮ ಇಂಡಿಯಾದಲ್ಲಿದ್ದಾರೆ, ಇಂಗ್ಲೆಂಡಲ್ಲಿ ಏನಾದರೂ ಬಟ್ಟೆಗಳು ರೆಡಿ ಆಗ್ತಿತ್ತಲ್ಲ, ಆ ಬಟ್ಟೆಗಳನ್ನ ತರಿಸ್ಕೊಳ್ಳೋರು, ಇಂಪೋರ್ಟ್ ಮಾಡ್ಕೊಳ್ಳೋರು ಇಂಡಿಯಾದೊಳಗಡೆ. ಇಂಡಿಯಾ ಜನಕ್ಕೆ ಮಾರೋರು, ಜನಕ್ಕೆ ಮಾರ್ಬಿಟ್ಟು ಇಂಡಿಯಾ ದುಡ್ಡನ್ನ ತೊಗೊಳ್ಳೋರು, ಇಂಗ್ಲೆಂಡ್ ಎತ್ಕೊಂಡೋಗ್ರು ದುಡ್ಡನ್ನ. ಹಾಗೆ ಅದನ್ನು ಇಂಪೋರ್ಟ್ನ ಜಾಸ್ತಿ ಮಾಡಿದ್ರು. ಬಟ್ ಇಂಡಿಯಾದ ಬಟ್ಟೆಗಳನ್ನ ತೊಗೊಂಡೋಗಿ ಇಂಗ್ಲೆಂಡಿಗೆ ಮಾರ್ಬಿಟ್ಟು ಇಂಗ್ಲೆಂಡ್ ಜನದಿಂದ ದುಡ್ಡು ತೊಗೊಂಡು ಇಂಡಿಯಾಗೆ ಬರ್ತಿದ್ರಾ? ಇಲ್ಲ, ಅದನ್ನು ಕಡಿಮೆ ಮಾಡೋರು. ಆ ರೀತಿ ಇನ್ಕ್ರೀಸಿಂಗ್ ದ ಇಂಪೋರ್ಟ್, ಇಂಡಿಯಾದೊಳಗಡೆ ತರಿಸ್ಕೊಳ್ಳೋದನ್ನ ಜಾಸ್ತಿ ಮಾಡಿದ್ರು, ಇಂಡಿಯಾದಿಂದ ಹೊರಗಡೆ ಹೋಗೋದನ್ನು ಜಾಸ್ತಿ ಮಾಡಲಿಲ್ಲ. ದಟ್ಸ್ ಒನ್. ನೆಕ್ಸ್ಟ್, ಜಸ್ಟ್ ಲೈಕ್ ದಾದಾಬಾಯಿ ನವರೋಜಿ, ಆರ್ ಸಿ ದತ್ ಟು ಪಬ್ಲಿಷ್ಡ್ ಬುಕ್ಸ್. ಅವರು ಕೂಡ ಕೆಲವೊಂದು ಬುಕ್ಸ್ಗಳನ್ನ ಪಬ್ಲಿಷ್ ಮಾಡ್ತಾರೆ, ಎಕ್ಸ್ಪ್ಲೈನಿಂಗ್ ದ ಡ್ರೈನಿಂಗ್ ಆಫ್ ಇಂಡಿಯನ್ ರಿಸೋರ್ಸಸ್ ಟು ಇಂಗ್ಲೆಂಡ್. ಯಾವ ರೀತಿ ದುಡ್ಡೆಲ್ಲ ಹೋಗ್ತಾನೆ ಅಂತ ಇವರು ಕೂಡ ಬುಕ್ಕನ್ನು ಬರೆದಿದ್ದಾರೆ. ನೆಕ್ಸ್ಟು, ದ ಪೀರಿಯಡ್ ಬಿಟ್ವೀನ್ 1885 to 1905 ಈಸ್ ಕಾಲ್ಡ್ ಆ್ಯಸ್ ದ ಏಜ್ ಆಫ್ ಮಾಡ್ರೇಟ್ಸ್. ಸೊ ಈ 20 ವರ್ಷ ಇದೆಯಲ್ಲ, ಈ 20 ವರ್ಷನ ಏಜ್ ಆಫ್ ಮಾಡ್ರೇಟ್ಸ್ ಅಂತೇಳಿ ಕರೀತಾರೆ. ದ ಪೀರಿಯಡ್ ಆಫ್ ಮಾಡ್ರೇಟ್ಸ್ ಈಸ್ ಕಾಲ್ಡ್ ಆಸ್ ದ ಏಜ್ ಆಫ್ ಲಿಬರಲ್ ನ್ಯಾಷನಲಿಸಮ್. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಲಿಬರಲ್ ನ್ಯಾಷನಲಿಸಮ್. ರಾಷ್ಟ್ರೀಯತೆ ಹೋರಾಟ ಏನು ಬಾಂಬು ಮದ್ದು ಗುಂಡು ಥರ ಏನಿರಲ್ಲ, ಅದು ಲಿಬರಲ್ ಆಗಿತ್ತು, ಸ್ವಲ್ಪ ಸಾಫ್ಟ್ ವೇನಲ್ಲಿತ್ತು, ಅದಕ್ಕೆ ಹಿಂಗೆ ಕೊಟ್ಟಿದ್ದಾರೆ ಆಯಿತಾ. ಇವೆರಡು ಒಂದೇ ಮೀನಿಂಗ್. ಸೊ ದಟ್ಸ್ ಒನ್. ದಿಸ್ ಈಸ್ ಅಬೌಟ್ ಮಾಡ್ರೇಟ್ಸ್. ನೆಕ್ಸ್ಟು ರ್ಯಾಡಿಕಲ್ಸ್ ಬಗ್ಗೆ ನೋಡೋಣ. ಪ್ರೇಯರ್ ಪೆಟಿಷನ್ ಮಾಡೋದಿಲ್ಲ, ಧಿಕ್ಕಾರ ಹಾಗೆ ಬ್ರಿಟಿಷರೆಲ್ಲ ಸಿಕ್ಕಿದ್ರೆ ಕತ್ತು ಪಟ್ಟಿ ಹಿಡಿದೆ ಅದಾಡ್ಬಿಡೋದು ಹಂಗೆ. ಸೊ ಆ ರೀತಿ ಸ್ವಲ್ಪ ಕೂಗ್ತಾರೆ. ಲೆಟ್ಸ್ ಸಿ. ರ್ಯಾಡಿಕಲ್ಸ್, ದ ಗ್ರೂಪ್ ಆಫ್ ಕಾಂಗ್ರೆಸ್ ಮೆನ್ ಹೂ ಕ್ರಿಟಿಸೈಸ್ಡ್ ದ ಸಾಫ್ಟ್ ಸ್ಟ್ಯಾನ್ಸ್ ಆಫ್ ಮಾಡ್ರೇಟ್ಸ್ ಆರ್ ಕಾಲ್ಡ್ ಆಸ್ ರ್ಯಾಡಿಕಲ್ಸ್. ಸೊ ಕಾಂಗ್ರೆಸ್ಸಿಂದ ನಾವು ಮಾಡ್ರೇಟ್ಸ್ ನೋಡಿದ್ವಲ್ಲ, ಸಾಫ್ಟಾಗಿ ಬಿಹೇವ್ ಮಾಡ್ತಿದ್ರು, ಅವ್ರನ್ನ ಇವ್ರು ಕ್ರಿಟಿಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಇವರು ಬ್ರಿಟಿಷರೇ ನಮ್ಗೆ ಇಂಡಿಪೆಂಡೆನ್ಸ್ ಕೊಡಿ, ಏನು ಅಲ್ಗಿಂಜದ ಯಾಕೆ ಅವ್ರ ಮುಂದೆ? ಓಕೆನಾ, ನಮ್ಮ ಸ್ವಾತಂತ್ರ್ಯ ನಾವು ಪಡ್ಕೊಳ್ಳೋಕೆ ಅವ್ರ ಮುಂದೆ ಯಾಕೆ ಅಲ್ಗಿಂಜಬೇಕು, ಅವ್ರ ಮುಂದೆ ಯಾಕೆ ಭಿಕ್ಷೆ ಬೇಡತಾ ಇರಬೇಕು? ಈ ರೀತಿ ಬಿಹೇವ್ ಮಾಡ್ತಾರಲ್ಲ, ಇವ್ರನ್ನ ನಾವು ರ್ಯಾಡಿಕಲ್ಸ್ ಅಂತೇಳಿ ಕರಿತೀವಿ. ಸೊ ಯಾರ್ಯಾರು ಸರ್ ನೋಡಿ, ಅರವಿಂದ ಘೋಷ್, ಬಿಪಿನ್ ಚಂದ್ರ ಪಾಲ್. ಇದಕ್ಕೊಂದು ಕೋಡಿಂಗ್ ವರ್ಡ್ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಲಾಲ್ ಬಾಲ್ ಪಾಲ್, ಈ ರೀತಿ ಲಾಲ್ ಬಾಲ್ ಪಾಲ್. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್. ಆಯಿತಾ. ಇನ್ನು ಒಬ್ಬರನ್ನ ಸೇರಿಸ್ಕೋಬೇಕಾಗುತ್ತೆ, ಅರವಿಂದ ಘೋಷ್, ಇವರೊಬ್ಬರನ್ನ ನಾವು ಸೇರಿಸ್ಕೋಬೇಕು ಆಯಿತಾ. 4 ಜನ ಆದರು, ಲಾಲ್ ಬಾಲ್ ಪಾಲ್, ಅರವಿಂದ ಘೋಷ್ ಇರ್ತಿ. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ನೆಕ್ಸ್ಟ್ ಬಾಲಗಂಗಾಧರ ತಿಲಕ್, ನೆಕ್ಸ್ಟ್ ಅರವಿಂದ ಘೋಷ್. ಸೊ ಈ 4 ಜನರನ್ನ ನಾವು ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ರ್ಯಾಡಿಕಲ್ಸ್ ಅಂತೇಳಿ ಕರಿತೀವಿ. ಇವ್ರಿಗೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್, ದ ರ್ಯಾಡಿಕಲ್ಸ್ ಕಾಲ್ಡ್ ದ ಮಾಡ್ರೇಟ್ಸ್ ಆ್ಯಸ್ ಪೊಲಿಟಿಕಲ್ ಬೆಗ್ಗರ್ಸ್. ಮಾಡ್ರೇಟ್ಸ್ ಅವ್ರನ್ನ ರಾಜಕೀಯ ಭಿಕ್ಷುಕರು ಅಂತೇಳಿ ಕರೀತಾರಂತೆ. ಇವಾಗ ಅವ್ರಿಗೆ ಸಿಟ್ಟು ಬರ್ತದಲ್ಲ, ನಮ್ಮನ್ನ ಭಿಕ್ಷುಕರು ಅಂತಾರಲ್ಲ ಇವರು ಅಂತೇಳಿ ಹಿಂಗೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ನೋಡಿ, ಅವರು ಇವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ, ಇವ್ರು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ. ಸೊ ಈ ರ್ಯಾಡಿಕಲ್ಸ್ ಇವ್ರನ್ನ ಪೊಲಿಟಿಕಲ್ ಬೆಗ್ಗರ್ಸ್ಗಳು ನೀವು ಅಂತೇಳಿ ಬೈತಾರೆ. ಈಗ ಮಾಡ್ರೇಟ್ಸ್ ಹೇಳ್ತಾರಂತೆ, ಓಹೋ ನೀವೇನು ಹಾರಾಡಿ ಚೀರಾಡ್ಬಿಟ್ಟೆ ಇಂಡಿಪೆಂಡೆನ್ಸ್ ತಂದುಬಿಡ್ತೀರಾ, ಹೋಗ್ರ ತಂದುಬಿಡೋ ನೋಡೋಣ, ನೋಡಿ ಬ್ರಿಟಿಷರು ಹೊಡೆದ್ಬಿಟ್ಟು ತಂದುಬಿಡ್ರ ನೋಡೋಣ ನೀವು. ಆ ರೀತಿ ಮಾಡ್ರೇಟ್ಸ್ ಹೇಳ್ತಾರಂತೆ. ಇವರಿಬ್ಬರ ನಡುವೆ ಕಿತ್ತಾಟಗಳು ನಿಧಾನ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಎಲ್ಲಿವರೆಗೆ ಹೋಗುತ್ತೆ ಅಂದರೆ 1907ರಲ್ಲಿ ಸೂರತ್ ಅನ್ನೋ ಒಂದು ಪ್ಲೇಸ್ನಲ್ಲಿ ಕಾಂಗ್ರೆಸ್ ಮೀಟಿಂಗ್ ಸೇರ್ಕೊತಾರೆ. ಆ ಸೂರತ್ ಕಾನ್ಫರೆನ್ಸ್ನಲ್ಲಿ ಒಬ್ರಿಗೊಬ್ರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಕಡೆಗೆ ಅಧ್ಯಕ್ಷನ್ ಕೊಡಬೇಕು, ನಮ್ಮ ಕಡೆಗೆ ಅಧ್ಯಕ್ಷನ್ ಕೊಡಬೇಕಂತೇಳಿ ಜಗಳ ಮಾಡಿ ಕಿತ್ತಾಡ ಚೇರ್ಲೆಲ್ಲ ಹೊಡೆದಾಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಕೆಲವೊಂದು ಬುಕ್ಸಲ್ಲಿ ನೋಡಿದ್ದೀನಿ ನಾನು ಅದನ್ನ.
ಸೊ ಇದನ್ನ ನೋಡಿ ಬ್ರಿಟಿಷರು ನಗ್ತಾ ಇರ್ತಾರೆ. ಗೊತ್ತು ನಮಗೆ ಮಕ್ಕಳ, ನೀವು ಇಂಡಿಯನ್ಸ್ ನೋಡ್ರಿ, ನಿಮಗೆ ನಿಮ್ಮನ್ನು ರೂಲ್ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನೋಡಿ, ಹೆಂಗೆ ಕಿತ್ತಾಡ್ತಾ ಇದ್ದೀರಾ ನೀವು. ಇದಕ್ಕೆ ಹೇಳೋದು, ನಮ್ಮ ಬ್ರಿಟಿಷವ್ರನ್ನ ತಗೊಳ್ರಿ ನೀವು ರೂಲ್ ಮಾಡೋಕ್ಕೆ ಅಂತೇಳಿ. ಆ ರೀತಿ ನಕ್ಕೊಂತ ಹೋಗ್ತಾರೆ. ಓಕೆ, ನೆಕ್ಸ್ಟ್. ಅರಬಿಂದ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲ್ ಲಜಪತ್ ರಾಯ್ ಆ್ಯಂಡ್ ಬಾಲಗಂಗಾಧರ್ ತಿಲಕ್ ಆರ್ ದ ಮೇನ್ ಮೆಂಬರ್ಸ್ ಆಫ್ ದಿಸ್ ರ್ಯಾಡಿಕಲ್ ಗ್ರೂಪ್. ಸೊ ಮೇನ್ ಮೆಂಬರ್ಸ್ಗಳಾಗಿರ್ತಾರಂತೆ ಲಾಲ್ ಬಾಲ್ ಪಾಲ್. ಸೊ ಈ 4 ಜನರು, ಲಾಲ್ ಬಾಲ್ ಪಾಲ್ ಮತ್ತು ಘೋಷ್, ಇವರು ಮೇನ್ ಲೀಡರ್ಸ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ದೇ ಅಪೋಸ್ಡ್ ದ ಬ್ರಿಟಿಷ್ ಅಬೌಟ್ ನಾಮಿನೇಟಿಂಗ್ ದ ಇಂಡಿಯನ್ ಮೆಂಬರ್ಸ್ ಟು ಇಂಡಿಯನ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆ್ಯಸ್ ಆ್ಯನ್ ಇಂಪಾರ್ಟೆಂಟ್ ಫೇವರ್. ಸೊ ಇವರು ಅಪೋಸ್ ಮಾಡ್ತಾರಂತೆ. ಯಾಕಂದರೆ ಬ್ರಿಟಿಷರು ಏನು ಮಾಡ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಆಗುವಂತಹ, ಬ್ರಿಟಿಷರು ಹೇಳೋದು ಮಾತನ್ನ ಕೇಳೋವಂಥವ್ರನ್ನ ತಗೊಂಡು, ಎಸ್ ನೀವು ಇಂಡಿಯಾದ ರಿಪ್ರೆಸೆಂಟೇಟಿವ್ ಅನ್ನೋ ರೀತಿಯಲ್ಲಿ ಅವರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿತ್ತಲ್ಲ, ನಾವೀಗ ಲೋಕಸಭಾ, ರಾಜ್ಯಸಭಾ ಹಿಂಗೆಲ್ಲ ಏನು ಹೇಳ್ತೀವೋ ಆ ರೀತಿ ಒಂದು ಅಸೆಂಬ್ಲಿ ರೀತಿ ಇರ್ತದೆ, ಅಲ್ಲಿಗೆ ಸೇರಿಸ್ಕೊತಾ ಇರ್ತಾರೆ. ಎಸ್ ನೀವು ಬನ್ನಿ, ಇಂಡಿಯಾನ ರಿಪ್ರೆಸೆಂಟ್ ಮಾಡಿ, ನಾವು ಹೇಳ್ದಂಗೆ ನೀವು ಕೇಳ್ತೀರಾ ಅಂತ ಇವ್ರು ಇದನ್ನು ಅಪೋಸ್ ಮಾಡ್ತಾರಂತೆ. ನಿಮ್ಗೆ ಇಷ್ಟ ಬಂದರೆ ನೀವು ತೊಗೊತೀರಿ, ಆ ರೀತಿ ನಾಮಿನೇಟ್ ಮಾಡೋದನ್ನ ಅಪೋಸ್ ಮಾಡ್ತಾರೆ. ನೆಕ್ಸ್ಟ್, ಡಿವಿಷನ್ ಆಫ್ ಬೆಂಗಾಲ್. ರ್ಯಾಡಿಕಲ್ಸ್ ಮೂಮೆಂಟ್ನಲ್ಲಿ, ಈ ರ್ಯಾಡಿಕಲ್ಸ್ಗಳ ಟೈಮಲ್ಲಿ ನಡೆಯುವಂಥ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಇದು, ಡಿವಿಷನ್ ಆಫ್ ಬೆಂಗಾಲ್ 1905. ಏನಿದೆ ಇನ್ಸಿಡೆಂಟು? ಲಾರ್ಡ್ ಕರ್ಜನ್ ಅಂತೇಳಿ ಇರ್ತಾನೆ ಈತ. ಈ ಬೆಂಗಾಲ್ ಇದೆಯಲ್ಲ, ವೆಸ್ಟ್ ಬೆಂಗಾಲ್ ತುಂಬ ದೊಡ್ಡದಾಗಿರುವಂಥ ಸ್ಟೇಟ್ ಆಗಿರ್ತದಾಗ ಅದನ್ನು ಡಿವೈಡ್ ಮಾಡಿಬಿಡ್ತಾನೆ. ಇದು ವೆಸ್ಟ್ ಬೆಂಗಾಲ್, ಇದು ಈಸ್ಟ್ ಬೆಂಗಾಲ್ ಅಂತೇಳಿ. ಈಗ ಬಾಂಗ್ಲಾದೇಶ ಏನಿದೆಯಲ್ಲ ಅದನ್ನು ಈಸ್ಟ್ ಬೆಂಗಾಲ್ ಅಂತೇಳಿ ಮಾಡಿಬಿಟ್ಟಿರ್ತಾನೆ. ಯಾಕಂದರೆ ಇಲ್ಲಿ ಮೆಜಾರಿಟಿ ಮುಸ್ಲಿಮ್ಸ್ ಇರ್ತಾರೆ, ಇಲ್ಲಿ ಮೆಜಾರಿಟಿ ಹಿಂದೂ ಇರ್ತಾರೆ. ಸೊ ಇದನ್ನು ಡಿವೈಡ್ ಮಾಡಿಬಿಟ್ರೆ ಅವ್ರವರೇ ಕಿತ್ತಾಡ್ತಾ ಇರ್ತಾರೆ. ಒಟ್ಟಾಗೆ ಇದ್ದಾಗ ಎಲ್ಲ ಒಟ್ಟಿಗೆ ಚೆನ್ನಾಗಿ ಬರ್ತಾರೆ ನಮ್ಮ ನೋಡಿಲಿಕ್ಕೆ. ಅವ್ರನ್ನೇ ಡಿವೈಡ್ ಮಾಡಿಬಿಟ್ಟು ಜಗಳ ಮಾಡಿಬಿಟ್ಬಿಟ್ರೆ ನಾವು ಸೇಫ್, ಆರಾಮ್ ಅಂತೇಳಿ. ಹಿಂಗೆ ಅವನೇನು ಮಾಡ್ತಾನೆ, ಇದನ್ನ ಡಿವೈಡ್ ಮಾಡ್ತಾನೆ. ಕೇಳ್ತಾರಂತೆ, ಯಾಕೆ ಈ ರೀತಿ ಡಿವೈಡ್ ಮಾಡ್ತಾ ಇದ್ದೀರಾ? ನಮ್ಮ ಇಂಡಿಯಾದ ಒಂದು ದೊಡ್ಡ ರಾಜ್ಯ ಇದು, ನಮ್ಮ ಹೆಮ್ಮೆ ಇದು, ಯಾಕೆ ಇದನ್ನು ಡಿವೈಡ್ ಮಾಡ್ತಾರೆ? ಒಂದಾಗಿರೋ ಮನೆ ಯಾಕೆ ಎರಡಾಗಿ ಹೊಡಿತಾ ಇದ್ದೀರಾ ಅಂತ ಇಂಡಿಯನ್ಸ್ ಕೇಳಿದಾಗ ಅವರು ಬ್ರಿಟಿಷ್ ಹೇಳ್ತಾರಂತೆ, ನೋಡೋಕ್ಕೆ ದೊಡ್ಡ ಸ್ಟೇಟ್ ಆಗಿಬಿಟ್ಟಿದೆ, ರೂಲ್ ಮಾಡಲಿಕ್ಕೆ, ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತೈತೆ ನಮಗೆ, ಅದಕ್ಕೋಸ್ಕರ ಅಷ್ಟೇ. ಬಟ್ ಆ್ಯಕ್ಚುಯಲ್ ರೀಸನ್ ಏನಂತಂದರೆ, ಇಂಡಿಯಾದಲ್ಲಿ ಏನೇ ಒಂದು ದೊಡ್ಡ ಹೋರಾಟ ನಡಿಬೇಕಂದ್ರೆ ಫಸ್ಟು ವೆಸ್ಟ್ ಬೆಂಗಾಲಲ್ಲಿ ಸ್ಟಾರ್ಟ್ ಆಗ್ತಾ ಇರ್ತದೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇಂಡಿಯಾ ಪೂರ್ತಿ ಹಬ್ಬುತ್ತಾ ಇರ್ತದೆ. ಬೆಂಗಾಲ್ನ ಹೋರಾಟ ನೋಡಿ ಬೇರೆಯವರೆಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ನೋಡಿ ಬೆಂಗಾಲದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ನಾವು ಸ್ಟಾರ್ಟ್ ಮಾಡೋಣ ಅಂತೇಳಿ. ಹಿಂಗಾಗಿ ಬ್ರಿಟಿಷರಿಗೆ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲ ಹೋರಾಟಗಳ ಮೂಲ ಬೇರು, ರೂಟ್ ಇರೋವಂಥದ್ದು ಇಲ್ಲಿದೆ, ಆ ರೂಟ್ನೇ ಕಿತ್ತಾಕ್ಬಿಡೋಣ, ಅದನ್ನೇ ಕಡ್ದಾಕ್ಬಿಡೋಣ ಅನ್ನೋ ರೀತಿಯಲ್ಲಿ ಆ ಲಾರ್ಡ್ ಕರ್ಜನ್ ಅಂತ ಹೇಳಿದ್ನಲ್ಲ, ಅವನು ಪ್ಲ್ಯಾನ್ ಮಾಡ್ತಾನೆ ಇದನ್ನು ಡಿವೈಡ್ ಮಾಡೋಕ್ಕೆ. ಸೊ ಇದೊಂದು ದೊಡ್ಡ ಘೋರ ಇದ್ದಂಗೆ. ಓಕೆ, ನೋಡೋಣ ಈ ರೀತಿ ಡಿವಿಷನ್ ಆಗಿದ್ದಕ್ಕೆ ಏನೇನು ನಡೆಯುತ್ತೆ ಇಂಡಿಯಾದವರು. ನೋಡಿ, ಸ್ಟೋರಿ ಹೇಳಿದ್ದೀನಿ ಈಗ ಪಾಯಿಂಟ್ ವೈಸ್. ದ ಆ್ಯಂಟಿ ಬ್ರಿಟಿಷ್ ಸೆಂಟಿಮೆಂಟ್ ವಾಸ್ ಡಾಮಿನೆಂಟ್ ಇನ್ ಬೆಂಗಾಲ್. ಬೆಂಗಾಲ್ನಲ್ಲಿ ಬ್ರಿಟಿಷರ ವಿರುದ್ಧ ಜಾಸ್ತಿ ಸೆಂಟಿಮೆಂಟ್ ಇರುತ್ತೆ, ಅಂದರೆ ಬ್ರಿಟಿಷರ ವಿರುದ್ಧ ನಿಂತ್ಕೊತಾ ಇರ್ತಾರೆ ಜಾಸ್ತಿ. ಆ್ಯಂಡ್ ಇಟ್ ವಾಸ್ ದ ಸೆಂಟರ್ ಆಫ್ ಆ್ಯಂಟಿ ಬ್ರಿಟಿಷ್ ಪ್ರೊಟೆಸ್ಟ್. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಮೈನ್ ಸೆಂಟರ್ ಅಂದ್ರೆ ಬೆಂಗಾಲ್ ಆಗಿರ್ತದೆ. ಸೊ ಟು ಸಪ್ರೆಸ್ ದೀಸ್ ಡೆವಲಪ್ಮೆಂಟ್ಸ್, ವೈಸರಾಯ್ ಲಾರ್ಡ್ ಕರ್ಜನ್ ಥಾಟ್ ಆಫ್ ಡಿವೈಡಿಂಗ್ ಬೆಂಗಾಲ್ ಇನ್ ದ ನೇಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ನ ಹೆಸರು ಹೇಳ್ಕೊಂಡು ಡಿವೈಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ದ ಸೆನ್ಸಸ್ ರಿಪೋರ್ಟ್ ಹ್ಯಾಡ್ ಇಂಡಿಕೇಟೆಡ್ ದ್ಯಾಟ್ ದ ಈಸ್ಟ್ ಪಾರ್ಟ್ ಆಫ್ ಬೆಂಗಾಲ್ ಹ್ಯಾಡ್ ಮೋರ್ ನಂಬರ್ ಆಫ್ ಮುಸ್ಲಿಮ್ಸ್ ಆ್ಯಂಡ್ ದ ವೆಸ್ಟ್ ಪಾರ್ಟ್ ಆಫ್ ಬೆಂಗಾಲ್ ಹ್ಯಾಡ್ ಮೋರ್ ನಂಬರ್ ಆಫ್ ಹಿಂದೂಸ್. ಓಕೆ, ಸೊ ಈಸ್ಟರ್ನ್ ಸೈಡಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಮುಸ್ಲಿಮ್ಸ್ ಜಾಸ್ತಿ ಇರ್ತಾರೆ. ಈಗ ಬಾಂಗ್ಲಾದೇಶದಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇರ್ತಾನೆ. ಸೊ ವೆಸ್ಟರ್ನ್ ಸೈಡಲ್ಲಿ ಹಿಂದೂಗಳು ಜಾಸ್ತಿ ಇರ್ತಾರೆ, ಆ ಥರ ಇರುತ್ತೆ. ದ ಬ್ರಿಟಿಷ್ ಡಿವೈಡೆಡ್ ಬೆಂಗಾಲ್ ಇನ್ 1905. ಇಯರ್ ಯಾವ ವರ್ಷ ಡಿವೈಡ್ ಮಾಡಿದ್ದು? 1905ನಲ್ಲಿ. ಇದು ಇಂಪಾರ್ಟೆಂಟ್ ಕೇಳ್ತಾರೆ. ಡಿವೈಡ್ ಮಾಡಿದಂಥ ವೈಸರಾಯರು ಲಾರ್ಡ್ ಕರ್ಜನ್. ವರ್ಷ ಯಾವುದು? 1905. ಲೈಕ್ ದಿಸ್ ದ ಬ್ರಿಟಿಷ್ ಥಾಟ್ ಆಫ್ ಸಪ್ರೆಸಿಂಗ್ ದ ಸ್ಪಿರಿಟ್ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ವಿತ್ ದ ಡಿವಿಷನ್ ಆಫ್ ಬೆಂಗಾಲ್. ಸೊ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ಗೆ ಏನು ಒಂದು ಉತ್ಸಾಹ ಇತ್ತು, ಸ್ಪಿರಿಟ್ ಇತ್ತು, ಅದನ್ನೇ ಸ್ಟಾಪ್ ಮಾಡಬೇಕು ಅಂತೇಳಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಲಾರ್ಡ್ ಕರ್ಜನ್ ಡಿವೈಡ್ ಮಾಡ್ತಾನೆ. ನೆಕ್ಸ್ಟ್, ದ ಡಿವಿಷನ್ ಆಫ್ ಬೆಂಗಾಲ್ ರಿಸಲ್ಟೆಡ್ ಇನ್ ದ ವೈಡ್ ಸ್ಪ್ರೆಡ್ ಆಫ್ ಪ್ರೊಟೆಸ್ಟ್ ಅಕ್ರಾಸ್ ದ ಕಂಟ್ರಿ. ಇಂಡಿಯನ್ಸ್ ಏನು ಮಾಡ್ತಾರೆ, ಎಸ್ ನಮ್ಮನ್ನು ಡಿವೈಡ್ ಮಾಡಲಿಕ್ಕೆ ಮಾಡಿರುವಂಥ ಪ್ಲ್ಯಾನ್ ಅಂತೇಳಿ ಎಲ್ಲರೂ ಕೂಡ ಒಟ್ಟಾಗ್ತಾರೆ, ಹೋರಾಟಗಳು ಸ್ಪ್ರೆಡ್ ಆಗ್ತದೆ, ಸ್ಪ್ರೆಡ್ ಪ್ರೊಟೆಸ್ಟ್. ದ ಡಿವಿಷನ್ ಆಫ್ ಬೆಂಗಾಲ್ ಇನ್ 1905 ವಾಸ್ ಅಪೋಸ್ಡ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆ ಟೈಮ್ ನಾನು ಆಲ್ರೆಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರುತ್ತಲ್ಲ, ಅವರು ಅದನ್ನು ಸ್ಟ್ರಾಂಗಾಗಿ ಅಪೋಸ್ ಮಾಡ್ತಾರೆ. ಎಸ್, ಸ್ಟಿಲ್ ದ ಬೆಂಗಾಲಿ ಲ್ಯಾಂಗ್ವೇಜ್ ಕುಡ್ ಯುನೈಟ್ ದ ಹಿಂದೂ ಆ್ಯಂಡ್ ಮುಸ್ಲಿಂ ಕಮ್ಯುನಿಟೀಸ್. ಅವರು ಡಿವೈಡ್ ಮಾಡಿರ್ಬೋದು. ಈಗ ಇಮ್ಯಾಜಿನ್ ಮಾಡಿರಿ, ಕರ್ನಾಟಕ ಕನ್ನಡ ಭಾಷೆ ಮಾತಾಡ್ತಾರೆ,
ನಾವು ಡಿವೈಡ್ ಮಾಡೋದು ಬೇಕಾರೆ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಇದೇ ಒಂದು ಬೇರೆ ಇದೊಂದು ಬೇರೆ ಅಂತೇಳಿ. ಬಟ್ ಮಾತಾಡೋ ಕನ್ನಡ ಭಾಷೆ ಇದೆಯಲ್ಲ, ಆ ಕನ್ನಡ ಭಾಷೆ ಎಲ್ಲರೂ ಮತ್ತೆ ಒಟ್ಟು ಮಾಡುತ್ತದೆ, ಹೌದಾನೆ? ಸೊ ದಟ್ಸ್ ನೆಕ್ಸ್ಟು. ಸೊ ಈಗ ಕೇಳ್ಬೋದು, ಹೌ ವಾಸ್ ಇಂಡಿಯನ್ಸ್ ರೆಸ್ಪಾನ್ಸ್ ಟು ಡಿವಿಷನ್ ಆಫ್ ಬೆಂಗಾಲ್ ಅಂತಂದರೆ ಈ ಪಾಯಿಂಟ್ಸ್ಗಳು ಬರೀಬೇಕು. ಹಾಗೆ ಹೌ ವಾಸ್ ದ ಫೈಟ್ ಆಫ್ ರ್ಯಾಡಿಕಲ್ಸ್ ಟು ಡಿವಿಷನ್ ಆಫ್ ಬೆಂಗಾಲ್ ಅಂದರೂ ಈ ಪಾಯಿಂಟ್ಸ್ ಬರ್ತದೆ ನೋಡಿ. ರಕ್ಷಾ ಬಂಧನ್ ಕಲ್ಚರಲ್ ಫೆಸ್ಟಿವಲ್ ವಾಸ್ ಹೆಲ್ಡ್ ಟು ಬ್ರಿಂಗ್ ಇನ್ ಯುನಿಟಿ ಅಮಾಂಗ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಹಿಂದೂ ಮುಸ್ಲಿಮ್ಸ್ಗಳ ಮಧ್ಯದಲ್ಲಿ ಕಲ್ಚರಲ್ ಫೆಸ್ಟಿವಲ್ಗಳು ಸ್ಟಾರ್ಟ್ ಆಗ್ತಂತೆ, ಸಾಂಸ್ಕೃತಿಕ ಹಬ್ಬಗಳನ್ನು ರೀತಿಯಲ್ಲಿ. ಸೊ ಅವ್ರ ಹಬ್ಬಗಳು ಮಾಡೋದಕ್ಕೆ ಇವ್ರು ಹೋಗ್ತಾರೆ, ಇವ್ರು ಬರ್ತಾ ಇರ್ತಾರೆ. ಆಮೇಲೆ ರಕ್ಷಾ ಬಂಧನ್, ಮುಸ್ಲಿಮ್ಸ್ಗಳು ಹಿಂದೂಗಳಿಗೆ ರಾಖಿ ಕಟ್ತಾರೆ, ಹಿಂದೂಗಳು ಮುಸ್ಲಿಮ್ಸ್ಗಳಿಗೆ ರಾಖಿ ಕಟ್ತಾರೆ, ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತೇಳಿ. ಹಾಗೆ ಒಂದೇ ಮಾತರಂ ಅಂಥೇಳಿ ಎಲ್ಲ ಘೋಷವಾಕ್ಯನೂ ಕೂಡ ಕೂಗ್ತಾ ಇರ್ತಾರೆ. ಓಕೆ, ಸೊ ಆ ಟೈಮಲ್ಲೇ ಬಂದಿದೆ ಈ ಒಂದೇ ಮಾತರಂ ಅನ್ನೋ ಈ ಸೌಂಡ್ಗಳೆಲ್ಲ ಕಿಚ್ಚಿರ್ತದಲ್ಲ. ಮೊದಲೇ ಅದನ್ನು ಒಂದೇ ಮಾತರಂ ಅನ್ನೋ ಹೆಸರು ಮೊದಲಿಂದನೂ ಇದ್ದರೂ ಕೂಡ, ಬಟ್ ಅದು ಜಾಸ್ತಿ ಯುಟಿಲೈಸ್ ಆಗಿದ್ದು ಈ ಬೆಂಗಾಲ್ ಡಿವಿಷನ್ ಮೂಮೆಂಟಲ್ಲಿ, ಆಯಿತಾ? ಎಸ್, ಒಂದೇ ಮಾತರಂ. ಸೊ ಹಿಂದೂ ಮತ್ತು ಮುಸ್ಲಿಮ್ ಇಬ್ಬರು ಕೂಡ ಒಟ್ಟಾಗಿ ಹೇಳ್ತಾ ಇರ್ತಾರಂತೆ ಒಂದೇ ಮಾತರಂ ಅಂತೇಳಿ. ಒಂದೇ ಮಾತರಂ ನಮಸ್ತೆ ಅಮ್ಮ ಅನ್ನೋ ರೀತಿಯೇ ಒಂದೇ ಮಾತರಂ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಹಲವಾರು ವರ್ಷಗಳಾದ್ಮೇಲೆ ಮುಸ್ಲಿಮ್ಸ್ಗಳು ಈ ಪದನ ಹೇಳೋಕ್ಕೆ ಒಂದೇ ಮಾತರಂ ಹೇಳೋದಿಲ್ಲ ನಾವು ಅಂತ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದರೆ, ಸೊ ಮುಸ್ಲಿಂ ಧರ್ಮದಲ್ಲಿ ಮೂರ್ತಿ ಪೂಜೆಯನ್ನು ಅವ್ರು ಮಾಡೋದಿಲ್ಲ, ಯಾವುದೇ ಚಿತ್ರಗಳೇ ಇರಲಿ ಪೂಜೆನ ಮಾಡೋದಿಲ್ಲ ಅವರು. ಸೊ ಈಗ ಒಂದೇ ಮಾತರಂ ಅಂತ ಭಾರತದ ಇಮೇಜನ್ನು ಕೊಟ್ಬಿಟ್ಟು ಭಾರತಾಂಬೆನ ನಿಲ್ಲಿಸಿ ಅದಕ್ಕೆ ನಮಸ್ಕಾರ ಮಾಡೋಕ್ಕೆ ಹೋದರೆ ಮುಸ್ಲಿಮ್ಸ್ಗಳು ದೇವ್ರಿಗೆ ನಮಸ್ಕಾರ ಮಾಡ್ದಂಗೆ, ಯಾವುದೋ ಒಂದು ಇಮೇಜ್ಗೆ ನಮಸ್ಕಾರ ಮಾಡ್ದಂಗೆ, ಹಿಂಗಾಗಿ ನಾವು ನಮಸ್ಕಾರ ಮಾಡೋದಿಲ್ಲ, ನಾವು ಇದನ್ನು ಹೇಳೋದಿಲ್ಲ, ಈ ರೀತಿ ಸ್ಟಾರ್ಟ್ ಮಾಡ್ತಾರೆ. ಸೊ ಮುಸ್ಲಿಮ್ಸ್ಗಳೇ ಆ ರೀತಿ ಥಿಂಕ್ ಮಾಡಿದ್ರೋ ಗೊತ್ತಿಲ್ಲ, ಅಥವಾ ಬ್ರಿಟಿಷರು ಈ ರೀತಿ ಮನ್ಸನ್ನು ಚೇಂಜ್ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟು ಡಿವಿಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹಿಂದೂ ಮುಸ್ಲಿಮ್ ಬೇರೆ ಬೇರೆ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ? ಎಸ್, ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಒಟ್ಟಿಗೆ ಇರ್ತಾರೆ, ಬಟ್ ಇನ್ಮೇಲೆ ಸೊ ಇವರೇ ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರನೇ 1905 ಬೆಂಗಾಲ್ ಡಿವಿಷನ್ ಆಗುತ್ತೆ. ಅದಾದ ಒಂದೇ ವರ್ಷಕ್ಕೆ 1906 ಮುಸ್ಲಿಂ ಲೀಗ್ ಅಂತೇಳಿ ಅವರೇ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊತಾರೆ. ಮುಸ್ಲಿಮ್ಗಳಿಗೆ ಅಂತಲೇ ಬೇರೆ ಸಂಘಟನೆ. ನೋಡಿ, ಮೊದಲನೇ ಬಾರಿಗೆ ಸಪ್ರೇಟ್ ಅನ್ನೋದು ಕಂಡು ಬರ್ತದೆ. ಓಕೆ, ಮುಸ್ಲಿಂ ಲೀಗ್ ಅಂತ ಮುಸ್ಲಿಮ್ಸ್ಗೋಸ್ಕರನೇ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋತಾರೆ. ಅಲ್ಲಿ ಮುಸ್ಲಿಮ್ಗೂ ವಿಚಾರಗಳೇ ಚರ್ಚೆ ಆಗ್ತಾ ಇರ್ತವೆ. ಸೊ ಈ ರೀತಿ ಅವರೇ ಸಪ್ರೇಟಾಗಿ ಅವ್ರದ್ದೇ ಸಂಘಟನೆ ಮಾಡ್ಕೊಂಡು ಅವ್ರ ವಿಚಾರ ಅವ್ರು ಚರ್ಚೆ ಮಾಡೋಣಾಗ ಹಿಂದೂಗಳು ಸುಮ್ಮನಿರ್ತಾರೆ. ಸೊ ಇವ್ರದ್ದೊಂದು ಸ್ಟಾರ್ಟ್ ಆಗುತ್ತೆ. ಎಸ್, ಹಿಂದೂ ಸಂಘಟನೆ ಅಂತೇಳಿ ಅದು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಇಂಡಿಯಾ ಅನ್ನೋದನ್ನು ಇವರೇ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ದಟ್ಸ್ ಇಟ್. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಧೋನಿದೊಂದು ಗ್ರೂಪ್ ಆಗೋಯ್ತು, ವಿರಾಟ್ ಕೊಹ್ಲಿದೊಂದು ಗ್ರೂಪ್ ಆಗೋಯ್ತು, ಹಿಂಗೆ ಹೇಳ್ತಾರಲ್ಲ. ಸೊ ಲೆಟ್ಸ್ ಸಿ, ದ ರ್ಯಾಡಿಕಲ್ಸ್ ಟುಕ್ ದ ಇಶ್ಯೂ ಟು ದ ಡೋರ್ ಸ್ಟೆಪ್ಸ್ ಆಫ್ ಕಾಮನ್ ಪೀಪಲ್. ಹಿಂಗಾಗಿ ರ್ಯಾಡಿಕಲ್ಸ್ಗಳೇನು ಮಾಡಿದ್ರು, ಇವಾಗ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಮಾಡ್ರೇಟ್ಸ್ಗಳು ಕೂಲ್ ಅನ್ನೋಕ್ಕೆ ಏನು ಟ್ರೈ ಮಾಡ್ತಾರೆ. ಯಾವ ಕೂಲ್, ಇವಾಗ ಮನೆಗೆ ಬೆಂಕಿ ಬೀಳ್ತಾ ಇದ್ದೆ, ಇವಾಗೇನು ಕೂಲ್, ಸ್ಟಾರ್ಟ್ ಮಾಡಿರಿ ಅಂತೇಳಿ ಆ ವಿಚಾರನ, ಬೆಂಗಾಲ್ ಡಿವಿಷನ್ ಅನ್ನೋ ವಿಚಾರನ ಮನೆ ಬಾಗಿಲಿಗೂ ತೊಗೊಂಡೋಗ್ತಾರಂತೆ. ನಾವು ಇದನ್ನು ವಿರೋಧಿಸಬೇಕು, ಬ್ರಿಟಿಷರ ರೀತಿ ಡಿವೈಡ್ ಮಾಡೋಕ್ಕೆ ನಾವು ಬಿಡಬಾರ್ದು ಆ ರೀತಿ. ಸೊ ದೇ ಕಾಲ್ ಫಾರ್ ಬಾಯ್ಕಾಟಿಂಗ್ ಆಫ್ ಫಾರಿನ್ ಗೂಡ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ದಟ್ ಎನ್ಕರೇಜ್ಡ್ ಇಟ್. ಬ್ರಿಟಿಷರ ಗೂಡ್ಸ್ಗಳೇನೇನಿತ್ತು, ಕೋಟು, ಟೈ, ಬೂಟ್ಗಳು, ಇವನ್ನೆಲ್ಲನ ಯಾವ್ದಾರ ಅಂಗಡಿ ಮುಂದೆ ಇಟ್ಟರೆ ಅವನ್ನ ಪರ್ಚೇಸ್ ಮಾಡೋದಿಲ್ಲ, ಅವ ಅಂಗಡಿಗೆ ಹೋಗೋದಿಲ್ಲ, ಅವ ಅಂಗಡಿಗೆ ಲಾಸ್ ಆಗಬೇಕು, ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಗಳು, ಸಂಸ್ಥೆಗಳು ಬ್ರಿಟಿಷರ ಗೂಡ್ಸ್ಗಳನ್ನ ಎಂಕರೇಜ್ಮೆಂಟ್ ಮಾಡಿದ್ರೆ ಅಂಥ ಸಂಸ್ಥೆಗಳನ್ನ ಧಿಕ್ಕಾರ ಮಾಡ್ತಾರೆ, ಬಾಯ್ಕಾಟ್ ಮಾಡ್ತಾರೆ, ಹೋಗೋದಿಲ್ಲ ಅಲ್ಲಿಗೆ. ಮತ್ತು ಬ್ರಿಟಿಷರ ವಸ್ತುಗಳೇನಿರ್ತದೋ ಅದನ್ನು ಎಲ್ಲ ತಂದುಬಿಟ್ಟು ಪಬ್ಲಿಕ್ಕಾಗಿ ಫೈರ್ ಇರ್ತಾರೆ, ಬೆಂಕಿ ಹಾಕ್ತಾ ಇರ್ತಾರೆ. ಸೊ ಆ ರೀತಿ ತುಂಬ ಇಮೇಜಸ್ಸು ಸಿಗುತ್ತೆ, ನೀವು ನೋಡ್ಬೋದು ಬೇಕಾದರೆ. ನೆಕ್ಸ್ಟು, ಇಂಡಿಯನ್ಸ್ ವರ್ ಎನ್ಕರೇಜ್ಡ್ ಟು ಯೂಸ್ ಲೋಕಲ್ ಗೂಡ್ಸ್. ಇವಾಗ ಲೋಕಲ್ ಗೂಡ್ಸ್ಗಳ ಬಗ್ಗೆ ಎಂಕರೇಜ್ಮೆಂಟ್ ಇರುತ್ತೆ. ಇಂಡಿಯಾದ ಖಾದಿ ಬಟ್ಟೆ ಇರ್ತಲ್ಲ, ಕೈನಲ್ಲಿ ನೇಯ್ಗೆ ಮಾಡಿ ಬಟ್ಟೆಗಳು ರೆಡಿ ಮಾಡ್ತಾರಲ್ಲ, ಅಂಥದಕ್ಕೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಇದರಿಂದ ಒಂದು ಒಳ್ಳೆಯದೇನಂತಂದರೆ, ಇಂಡಿಯಾದ ಒಬ್ಬ ಮಡಿಕೆ ಮಾಡ್ತಾನೆ, ಅವನಿಗೊಂದು ವ್ಯಾಪಾರ ಆಗುತ್ತೆ, ಒಂದು ಹೊತ್ತಿನ ಊಟಕ್ಕಾಗುತ್ತೆ. ಇಂಡಿಯಾದ ಯಾರೊಬ್ಬ ಬಟ್ಟೆ ನೇಯ್ಗೆ ಮಾಡ್ತಾಯಿದ್ದಾನೆ, ಸೊ ಇಂಡಿಯಾದ ಬಟ್ಟೆ ಇದು ಅಂತೇಳಿ ಅದನ್ನು ತಗೊತಾರೆ, ಅವ್ನಿಗೊಂದು ಊಟಕ್ಕಾಗುತ್ತೆ. ಸೊ ದಟ್ಸ್ ವಾಟ್. ಸೊ ಲೋಕಲ್ ಗೂಡ್ಸ್ಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ದ ಬ್ರಿಟಿಷ್ ಗವರ್ನಮೆಂಟ್ ವಿತ್ಡ್ರೀವ್ ದ ಬೆಂಗಾಲ್ ಡಿವಿಷನ್ ಆರ್ಡರ್ ಇನ್ 1911. ಸೊ ಈ ರೀತಿ ಯಾವಾಗ ಬ್ರಿಟಿಷರಿಗೆ ತುಂಬ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ನೋಡಿ, ಅವರು ಬೆಂಗಾಲ್ನ ಡಿವೈಡ್ ಮಾಡಿಬಿಟ್ಟು ಚೆನ್ನಾಗಿ ರೂಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಆ ರೀತಿ ಡಿವೈಡ್ ಮಾಡಿದ್ದು ಇಂಡಿಯಾಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನಂತಂದರೆ, ಇಂಡಿಯಾದವ್ರಿಗೆಲ್ಲ ಒಂದು ಒಂಥರ ರೊಚ್ಚಿಗೆದ್ದಂಗೆ. ಫಾರಿನ್ ಗೂಡ್ಸ್ ಏನಿತ್ತು ಅದನ್ನ ಬಾಯ್ಕಾಟ್ ಮಾಡ್ತಾರೆ, ಲೋಕಲ್ ಗೂಡ್ಸ್ಗೆ ಎಂಕರೇಜ್ಮೆಂಟ್ ಕೊಡ್ತಾರೆ, ಬ್ರಿಟಿಷರ ವಿರುದ್ಧ ಇನ್ನೂ ಸಿಟ್ಟು ಜಾಸ್ತಿ ಮಾಡ್ಕೊತಾರೆ. ಹಾಗೆ ಸೊ ಕೊನೆಯದಾಗಿ ಬ್ರಿಟಿಷರು ಯೋಚನೆ ಮಾಡ್ತಾರೆ, ಇಲ್ಲ ನಾವೇನೇ ಮಾಡಿದ್ರು ಇದನ್ನು ಸುಮ್ಮನೆ ಸಾಕಾಗ್ತಾಯಿಲ್ಲ, ಆಯ್ತಪ್ಪ ನೀವು ಬೆಂಗಾಲ್ನ ರೊಕ್ಕ ಜಾಸ್ತಿ ಮಾಡ್ತಾಯಿದ್ದೀರಾ,
ಸೊ ವಿ ವಿಲ್ ಟೇಕ್ ಬ್ಯಾಕ್ ದಟ್ ಡಿವಿಷನ್. ಏನು ಡಿವಿಷನ್ ಮಾಡಿದೋ ಅದನ್ನು ವಾಪಸ್ ತೊಗೊಂಡ್ಬಿಡ್ತೀನಿ, ನೀವು ಒಟ್ಟಾಗೆ ಇರಿ ಅಂತೇಳಿ ಅನ್ಕೊತಾರೆ. ಕೊನೆಯದಾಗಿ ಬ್ರಿಟಿಷರಿಗೆ ಅರ್ಥ ಆಗುತ್ತೆ ಈಗ, ಇಲ್ಲ ಬೆಂಗಾಲ್ನಲ್ಲಿ ಯಾಕೋ ಇರೋದು ಸೇಫ್ಟಿ ಅಲ್ಲ, ಯಾಕಂದರೆ ಸಿಕ್ಕಾಬಿಟ್ಟೆ ಕಿರಿಕಿರಿ ಮಾಡ್ತಾರೆ ಇಲ್ಲಿ ಜನಗಳು ಅಂತೇಳಿ, ರಾಷ್ಟ್ರದ ಹೋರಾಟ ಜಾಸ್ತಿ ಇಲ್ಲಿ ಅಂತೇಳಿ ಕೋಲ್ಕತ್ತಾನ ಕ್ಯಾಪಿಟಲ್ ಸಿಟಿ ಥರ ಮಾಡ್ಕೊಂಡಿರ್ತಾರೆ ಅವರು 1911ರವರೆಗೂ. ಆಮೇಲೆ ಬೆಂಗಾಲ್ ಡಿವಿಷನ್ ವಾಪಸ್ ತೊಗೊಂಡ್ಬಿಟ್ಟು ಸೊ ಅಲ್ಲಿಂದ ಕ್ಯಾಪಿಟಲ್ ಸಿಟಿನ ದಿಲ್ಲಿಗೆ ಶಿಫ್ಟ್ ಮಾಡ್ಕೊತಾರೆ. ಓಕೆ, ನೆಕ್ಸ್ಟು ತಿಲಕ್. ಸೊ ತಿಲಕ್ ಒಂದು ಟಾಪಿಕ್ ಮುಗಿಸಿ ಈ ವಿಡಿಯೋಲಿಗೆ ಸ್ಟಾಪ್ ಮಾಡೋಣ. ರೆವಲ್ಯೂಷನರಿಸ್ದು ಇನ್ನೊಂದು ಟಾಪಿಕ್ ತೊಗೊಳ್ಳೋಣ. ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್. ಇವರು ರ್ಯಾಡಿಕಲ್ಸ್ ಅಂತ ಹೇಳ್ತಾರಲ್ಲ, ಇವ್ರ ಬಗ್ಗೆನೇ ಪಾಯಿಂಟ್ಸ್ ಕೇಳ್ಬೋದು. ಸ್ವರಾಜ್ ಅನ್ನೋದು ಬ್ರಿಟಿಷರ ಕಡೆಯಿಂದ ನಾವೇನು ಕೇಳಿಬಿಟ್ಟು ಡಿಮ್ಯಾಂಡ್ ಮಾಡಿ ತೊಗೋಬೇಕಾಗಿಲ್ಲ. ಇಟ್ಸ್ ಅವರ್ ಬರ್ತ್ ರೈಟ್, ಹುಟ್ಟಿನಿಂದ ಬಂದಿರೋಂಥದ್ದೇ. ಐ ವುಡ್ ಡೆಫಿನೆಟ್ಲಿ ಗೆಟ್ ಇಟ್ ಬ್ಯಾಕ್. ನಾನು ಅದನ್ನು ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ಅಟೈನಿಂಗ್ ಕಂಪ್ಲೀಟ್ ಫ್ರೀಡಮ್ ವಾಸ್ ದ ಏಮ್ ಆಫ್ ರ್ಯಾಡಿಕಲ್ಸ್. ಕಂಪ್ಲೀಟ್ ಫ್ರೀಡಮ್ನ ತೊಗೋಬೇಕನ್ನೋದು ಇವರ ಗುರಿಯಾಗಿರ್ತದೆ ರ್ಯಾಡಿಕಲ್ಸ್ದು. ಬಟ್ ಅದೇ ಮಾಡ್ರೇಟ್ಸ್ದು ಫಸ್ಟ್ ಟೈಮ್ ಮೀಟಿಂಗ್ ನಡೆದಾಗ ಯುನಿಟಿ ಮಾಡಬೇಕಷ್ಟೇ, ಎಲ್ಲರನ್ನೂ ಕೂಡ ಸೇರಿಸ್ಬೇಕು ಅಂತ ಹೇಳಿರ್ತಾರೆ. ಬಟ್ ಇವ್ರು ಬಂದು ಬರೀ ಸೇರ್ಸಾಗಿರ್ತದೆ. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಅವರು ಗ್ರೌಂಡ್ನ ಚಿನ್ನ ರೆಡಿ ಮಾಡಿದ್ರು. ನೆಕ್ಸ್ಟ್ ಇವ್ರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಮುಸ್ಲಿಂ ಲೀಗ್ ವಾಸ್ ಬಾರ್ನ್ ಇನ್ 1906 ಆಯಿತಾ, ಟು ಪ್ರೊಟೆಕ್ಟ್ ದ ಮುಸ್ಲಿಂ ಐಡೆಂಟಿಟಿ. ಅವ್ರದ್ದೇ ಮುಸ್ಲಿಂ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂಥೇಳಿ ಸಪ್ರೇಟಾಗಿ ಮಾಡ್ಕೊತಾರೆ. ಇದೊಂದು ಇನ್ಸಿಡೆಂಟ್ ನಡೆಯುತ್ತೆ. ನೆಕ್ಸ್ಟು ತಿಲಕ್ ಪಬ್ಲಿಷ್ಡ್ ಕೇಸರಿ ಇನ್ ಮರಾಠಿ ಆ್ಯಂಡ್ ಮರಾಠ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಎರಡು ಪತ್ರಿಕೆಯನ್ನು ತರ್ತಾರೆ. ಕೇಸರಿ ಅನ್ನೋ ಪತ್ರಿಕೆನ ಮರಾಠಿ ಲ್ಯಾಂಗ್ವೇಜಲ್ಲಿ ತರ್ತಾರೆ, ಮರಾಠ ಅನ್ನೋ ಪತ್ರಿಕೆನ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ತರ್ತಾರೆ. ಕೇಳ್ತಾರೆ ಮರಾಠ ಅನ್ನೋದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ, ಆಯಿತಾ. ಸೊ ಕೇಳ್ತಾರೆ ಯಾವ ಲ್ಯಾಂಗ್ವೇಜ್ ಅಂತೇಳಿ ನೋಡ್ಕೊಡ್ರಿ, ಪತ್ರಿಕೆಗಳ ಹೆಸರು ಅದು ಯಾವ ಲ್ಯಾಂಗ್ವೇಜಲ್ಲಿ. ದ ರ್ಯಾಡಿಕಲ್ ರೈಟಿಂಗ್ಸ್ ಆಫ್ ತಿಲಕ್ ಗಾಲ್ವನೈಸ್ಡ್ ದ ಕಾಮನ್ ಪೀಪಲ್. ಗಾಲ್ವನೈಸ್ಡ್ ಅಂದರೆ ಶೈನಿಂಗ್ ಕೊಡ್ತು ಅಂತೇಳಿ. ತಿಲಕ್ ಏನು ಮಾಡ್ತಾರೆ ನೋಡಿ, ನೋಡ್ತಿದ್ದಂಗೆ ಹಂಗೆ ಸಿಟ್ಟಿನ ಮನುಷ್ಯ. ಹೀಗಾಗಿ ಅವರ ಹೋರಾಟದ ಶಕ್ತಿ ಅಂತ ಜನಗಳಲ್ಲಿ ಒಂದು ಶೈನಿಂಗ್ ತರ್ತದೆ. ಸೊ ದ ಬ್ರಿಟಿಷ್ ಅರೆಸ್ಟೆಡ್ ತಿಲಕ್ ಡ್ಯೂ ಟು ದೀಸ್ ಡೆವಲಪ್ಮೆಂಟ್ಸ್. ಹಾಗೆ ಬ್ರಿಟಿಷರ ವಿರುದ್ಧ ಕೆಲವೊಂದು ಬ್ರಿಟಿಷರನ್ನು ಅನ್ಯಾಯ ಮಾಡ್ತಾ ಇದ್ದರೆ ಅದನ್ನು ನೇರವಾಗಿ ಪತ್ರಿಕೆಯಲ್ಲಿ ಬರೆದು ಬಿಡ್ತಾ ಇರ್ತಾರೆ, ದೊಡ್ಡ ಸಿಡಿಯುವಂಥ ಭಾಷೆಯಲ್ಲಿ. ಸೊ ಬ್ರಿಟಿಷರು ಏನು ಮಾಡ್ತಾರೆ, ಇನ್ನು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರಿತಾ ಇದ್ದಾನೆ, ಒಂದು ಸರ್ಕಾರದ ವಿರುದ್ಧ ಮಾತಾಡೋದಂದರೆ ದೇಶದ್ರೋಹ ಅನ್ನೋ ರೀತಿಯಲ್ಲಿ. ಸೊ ಅವರು ತಿಲಕ್ನ ತಗೊಂಡು ಜೈಲಿಗೆ ಹಾಕ್ತಾರೆ. ತಿಲಕ್ ಸುಮ್ಮನೆ ಬಿಡ್ತಾರೆ, ಜೈಲಲ್ಲಿ ಸುಮ್ಮನೆ ಕೊಡೋದಿಲ್ಲ, ಅಲ್ಲೊಂದು ಬುಕ್ನೇ ಬರೆದು ಬಿಡ್ತಾರೆ ನೋಡಿ. ತಿಲಕ್ ರೋಟ್ ಅ ಬುಕ್ ಗೀತಾ ರಹಸ್ಯ ಇನ್ ದ ಪ್ರಿಸನ್ ವಿಚ್ ಫರ್ದರ್ ಫ್ಯೂಯಲ್ ದ ಫ್ರೀಡಮ್ ಫರ್ವರ್. ಫ್ರೀಡಮ್ ಫರ್ವರ್ ಅಂದರೆ ಫ್ರೀಡಮ್ ಬಗ್ಗೆ ಒಂದು ಕಿಚ್ಚು ಅನ್ನೋದೇನಿರ್ತದೋ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ. ಗೀತಾ ರಹಸ್ಯ ಅಂತೇಳಿ ಭಗವದ್ಗೀತೆ ಕೇಳಿದಿರಲ್ಲ, ಗೀತೆಯಲ್ಲಿ ಏನಂತ ಹೇಳಿದ್ದಾರೆ, ಇಂಡಿಪೆಂಡೆಂಟಾಗಿ ಬದುಕಬೇಕು ಅನ್ನೋದನ್ನು ಅಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ಭಗವದ್ಗೀತೆನ. ಅಲ್ಲಿ ಹೇಳುವಂಥ ವಿಚಾರಗಳನ್ನ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಕಿಚ್ಚನ್ನು ಹಬ್ಬಿಸ್ಲಿಕ್ಕೆ ಯಾವ ರೀತಿ ಮೀನಿಂಗನ್ನು ಕೊಡ್ಬೋದು ಆ ರೀತಿ ಮೀನಿಂಗ್ ಕೊಟ್ಬಿಟ್ಟು ಬರೀತಾರಂತೆ ಇವರು. ಸೊ ಆ ಭಗವದ್ಗೀತೆಗೆ ಒಂಥರ ಮೀನಿಂಗ್ನ ಬರೆಯುವಂಥದ್ದು. ಸೊ ಇದು ಇನ್ನೂ ಸ್ವಲ್ಪ ಜನರಲ್ಲಿ ಕಿಚ್ಚನ್ನು ಎಬ್ಬಿಸುತ್ತೆ. ನೆಕ್ಸ್ಟ್ ತಿಲಕ್ ಯುಟಿಲೈಸ್ಡ್ ಗಣೇಶ್ ಫೆಸ್ಟಿವಲ್ ಆ್ಯಂಡ್ ಶಿವಾಜಿ ಫೆಸ್ಟಿವಲ್ಸ್ ಟು ಕಿಂಡಲ್ ದ ನ್ಯಾಷನಲಿಸ್ಟಿಕ್ ಫರ್ವರ್ ಅಮಾಂಗ್ ದ ಪೀಪಲ್. ಅಂಡರ್ಲೈನ್ ಗಣೇಶ್ ಫೆಸ್ಟಿವಲ್, ಶಿವಾಜಿ ಫೆಸ್ಟಿವಲ್. ಹೀಗಾಗಿ ಜನಗಳಿಗೆ ಬನ್ನಿ ನೀವು ಶಿವಾಜಿ ಫೆಸ್ಟಿವಲ್ ಮಾಡೋಣ. ಸೊ ಇವರೊಂದು ತಿಲಕಿಗೆ ಒಂದು ಸೈಕಾಲಜಿ ಗೊತ್ತಿರ್ತದೆ, ಬನ್ನಿ ನಾವು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡೋಣ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋಣ, ಯಾರು ಬರೋದಿಲ್ಲ. ಬಟ್ ಅದ್ರ ಬದಲಿಗೆ ಬನ್ನಿ ಗಣಪತಿ ಪೂಜೆ ಮಾಡೋಣ ಅಂದ ತಕ್ಷಣ, ದೇವರು ಅಂದ ತಕ್ಷಣ ಬಂದುಬಿಡ್ತಾರೆ ತಾನೆ, ಪೂಜೆ ಮಾಡೋದೇನೋ ಸಿಗುತ್ತೆ ಅಂತೇಳಿ. ಸೊ ಬಂದಾಗ ಒಂದು ಪ್ರಸಾದ ಅಂತೇಳಿ ಒಂದಿಷ್ಟು ಕೊಟ್ಬಿಟ್ಟು ಜನಗಳು ಸ್ವಲ್ಪ ಜಾಸ್ತಿ ಸೇರಿಕೊಂಡಾಗ ಅಲ್ಲಿ ವಿಚಾರನ ಪ್ರಸ್ತಾಪ ಮಾಡ್ತಾರೆ. ಹಿಂಗೆ ಸ್ವಾತಂತ್ರ್ಯ ಅಂತಂದರೆ ನಾವು ಇಂಡಿಪೆಂಡೆಂಟಾಗಿ ಬದುಕಬೇಕು, ನಾವು ಇಂಡಿಪೆಂಡೆಂಟಾಗಿದ್ದರೆ ನಮ್ಮ ಇಷ್ಟ ಬಂದಂಗೆ ಇರ್ಬೋದು ಅಂತೇಳಿ. ಹಾಗೆ ಸೊ ಜನಗಳನ್ನ ಸೇರಿಸಲಿಕ್ಕೆ ಈ ವಿಚಾರಗಳನ್ನ ತೊಗೊತಾರೆ. ಹಾಗೆಯೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಜನ ಸೇರಿಸ್ತಾ ಇದ್ದೀವಿ ಅಂದರೆ ಬ್ರಿಟಿಷರು ಬಿಡ್ತಿದ್ರಾ, ಬಂದು ಬಡ್ದು ಬಿಡೋರು. ಸೊ ಅದಕ್ಕೆ ನಾವು ದೇವ್ರ ಪೂಜೆ ಮಾಡ್ತೀವಪ್ಪ, ಅದಕ್ಕೆ ಸೇರಿಸ್ತಾ ಇದ್ದೀವಿ ಅಂತ ಹೇಳೋದು, ಜನಗಳನ್ನ ಕೂಡ ಸೇರಿಸೋದು. ನೆಕ್ಸ್ಟು ಅವ್ರಿಗೇನು ವಿಚಾರ ತಿಳಿಸ್ಬೇಕಂತ ಆ ರೀತಿ ತಿಳಿಸೋರು. ಸೊ ಗಣೇಶ ಫೆಸ್ಟಿವಲ್ ಎಲ್ಲಾದರೂ ಇನ್ನು ಮುಂದೆ ಗಣಪತಿ ಕುಣಿಸಿದ್ರೆ ನೀವು ಅದನ್ನು ಗಮನಿಸಬೇಕು, ಅದನ್ನು ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ ಇವರು. ನೆಕ್ಸ್ಟ್ ಶಿವಾಜಿ ಫೆಸ್ಟಿವಲ್ಸ್ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಫೇಮಸ್. ಇದು ಆಲ್ ಓವರ್ ಇಂಡಿಯಾ ಫೇಮಸ್. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್ ಫಾರ್ ಟುಡೇ.